Okay, so we'll start straight lines. Straight lines ಅಲ್ಲಿ ನಿಮಗೆ ಏನೇನು ಬರುತ್ತೆ ಅಂತ ಫಸ್ಟ್ ನಾವು ನೋಡೋದಾದ್ರೆ ಸ್ಟ್ರೈಟ್ ಲೈನ್ಸ್. ಸೊ ನಿಮಗೆ ಫಾರ್ DCT ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ ಸೊ ದಿಸ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಕವರ್ ಆಗುತ್ತೆ ಇದು. ನಿಮಗೆ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಎಲ್ಲ ಟಾಪಿಕ್ಸ್ ಓದೋಕ್ಕಿಂತ ಮುಂಚೆ ಇದರಲ್ಲಿ ಏನೇನು ಕಂಟೆಂಟ್ ಬರುತ್ತೆ ಅಂತ ಫಸ್ಟ್ ತಿಳ್ಕೊಂಬಿಡ್ರಿ ಓವರ್ ವ್ಯೂ. ಸೊ ನಿಮಗೊಂದು ಲಾಜಿಕ್ ಸಿಗುತ್ತೆ. ಸೊ ಅದನ್ನ ಸಿಲೆಬಸ್ ಏನಿದೆ ಅದನ್ನ DCT ನಲ್ಲಿ ಫ್ರೇಮ್ ಆಗಿರೋದು ಅದನ್ನ ಬರ್ಸ್ಬಿಡ್ತೀನಿ, ಬರ್ಕೊಂಬಿಡಿ. ಕಂಟೆಂಟ್ಸ್. ಸೊ ಕಂಟೆಂಟ್ಸ್, ಸೊ ಇದು ತುಂಬಾನೇ ಈಸಿ ಇದೆ, ತುಂಬಾ ಕಷ್ಟದ ಚಾಪ್ಟರ್ ಕೂಡ ಏನು ಅಲ್ಲ, ನೀನು ಓದ್ಬೇಕಷ್ಟೆ. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಅಂತ. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ ನಿಮಗೆ. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಅಂತ. ಇದರಲ್ಲಿ ಮತ್ತೆ 2 ಟಾಪಿಕ್ಸ್ ಬರ್ತವೆ. ಒಂದು ಸ್ಟ್ರೈಟ್ ಲೈನ್ಗೆ ಸ್ಲೋಪ್ ಅಂತ ಇರುತ್ತೆ, ಅದನ್ನ ಕಂಡುಹಿಡಿದಕ್ಕೆ ಮತ್ತೆ 2 ಮೆಥಡ್ ಇದೆ. ಒಂದು ಏನಪ್ಪಾ ಅಂದ್ರೆ ವೆನ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ಗಿವನ್ ಅಂತ. ವೆನ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ಗಿವನ್, when angle of inclination is given. ಇನ್ನೊಂದು 2 points are given ಅಂತ. ಈ ಸಿಲೆಬಸ್ ಮಾಡ್ತಾ ಈ ಸಿಲೆಬಸ್ ನ ನೀವು ಒಂದ್ಸರಿ ಬರ್ಕತ್ತ ಶುರು ಮಾಡಿ ನಿಮಗೆ ಚಾಪ್ಟರ್ ಮುಗಿದೋದಂಗ ಅನ್ಸ್ಬಿಡುತ್ತೆ. ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ನೀವು ಅದನ್ನೇ ಅರ್ಥ ಮಾಡ್ಕೋಬೇಕು. ಎಲ್ಲಾ ಚಾಪ್ಟರ್ನು ಕೂಡ ನೀವು ಹಂಗೆ ಅರ್ಥ ಮಾಡ್ಕೋಬೇಕಾರದು. ಒಂದು ಸಿಲೆಬಸ್ ನೋಡ್ತಿದ್ದಂಗೆ ಇಷ್ಟೇನಾ ಅಂತ ಅನ್ನಿಸ್ಬೇಕು. ಹಂಗ ಅನ್ನಿಸ್ತಿದೆ ಅಂತಂದ್ರೆ ನಿಮ್ಗೆ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ. ಅಂದ್ರೆ ಈ ಹೆಡ್ಡಿಂಗ್ ಅಲ್ಲಿ ಏನ್ ಬರ್ಸ್ತಿದ್ದೀನಿ ಅಂತ ಅಂದ್ರೆ ಫಸ್ಟ್ ಟಾಪಿಕ್ ನಲ್ಲಿ ಸ್ಲೋಪ್ ಕಂಡುಹಿಡಿತಾ ಇದ್ದೀವಿ. ಅದಕ್ಕೆ 2 ಮೆಥಡ್ ಇದೆ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಏನು ಅಂತ ಹೇಳ್ತೀನಿ, ದಟ್ ಈಸ್ ಥೀಟಾ ಅಂತ ಹೇಳ್ತೀವಿ. ಅದು ಕೊಟ್ಟಾಗ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಹೆಂಗ್ ಕಂಡುಹಿಡಿತೀವಿ ಅನ್ನೋದು ಒಂದು ಕತೆ. ಓಕೆನಾ? ನಾನಿನ್ನ ಐ ಆಮ್ ನಾಟ್ ಇನ್ ಟು ದ ಸಿಲೆಬಸ್, ಜಸ್ಟ್ ನಾನು ಸಿಲೆಬಸ್ ಹೇಳ್ತಾ ಇದ್ದೀನಿ ಅಷ್ಟೇ. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂತ ಇನ್ನೊಂದು ಟಾಪಿಕ್ ಇದೆ. ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂತ. ಆಂಗಲ್ ಬಿಟ್ವೀನ್ 2 ಲೈನ್ಸ್. ಮೂರನೇ ಟಾಪಿಕ್ ಬಂದ್ಬಿಟ್ಟು, ಅಥವಾ ಈ ಎಲ್ಲವನ್ನು ಒಂದೇ ಇದರಲ್ಲೂ ಕೂಡ ನಾವು ಹೇಳ್ಕೋಬಹುದು. ಇಲ್ಲಾಂದ್ರೆ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಮತ್ತೆ ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಅಂತ ಓದಿ. ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಅಂದ್ರೆ 2 ಲೈನ್ಸ್ ನ ಯಾವಾಗ ಪ್ಯಾರಲಲ್ ಅಂತ ಕರಿತೀವಿ, ಯಾವಾಗ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಅಲ್ಲಿ ಓದ್ತಾ ಹೋಗ್ತೀವಿ. ಸೊ ಮೂರನೇ ಟಾಪಿಕ್ ನಲ್ಲಿ ಏನ್ ಓದ್ತೀವಿ ಅಂತಂದ್ರೆ, ಮೂರನೇ ಟಾಪಿಕ್ ನಲ್ಲಿ ಏನವ ಸಮಾಚಾರ, ಚೆನ್ನಾಗಿದ್ಯಾ? ಈಗ ಬಂದಿರಂಗಿದೆ. ಓಕೆ, ಸೊ ಮೂರನೇ ಟಾಪಿಕ್ ನಲ್ಲಿ ನಾವೇನ್ ಓದ್ತೀವಿ ಅಂತಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಓದ್ತೀವಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ ಆಫ್ ಲೈನ್ಸ್. ಡಿಫರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ ಓದ್ತೀವಿ. ಅದರಲ್ಲಿ ಮೊದಲನೇ ಟಾಪಿಕ್ ಅಲ್ಲಿ ನಿಮ್ಗೆ ಸ್ಲೋಪ್ ಪಾಯಿಂಟ್ ಅಂತ ಓದ್ತೀವಿ. ಇನ್ನೊಂದು 2 ಪಾಯಿಂಟ್ ಅಂತ ಓದ್ತೀವಿ. 2 ಪಾಯಿಂಟ್ ಫಾರ್ಮ್ ಅಂತ, ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಓದ್ತೀವಿ. 2 ಪಾಯಿಂಟ್ ಫಾರ್ಮ್ ಅಂತ ಓದ್ತೀವಿ. ಅದೇ ತರ ನಿಮ್ಗೆ ಇನ್ನೊಂದೇನು ಓದ್ತೀವಪ್ಪ, ಸ್ಲೋಪ್ ಇಂಟರ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಮತ್ತು ಇನ್ನೊಂದು ಜಸ್ಟ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಓದ್ತೀವಿ. ಓಕೆನಾ? ಸೊ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಓದ್ತೀವಿ. ಸೊ ಇಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೋಗ್ತೀವಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿ ಕ್ವಶನ್ಸ್ ಫ್ರಮ್ ದಿಸ್. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ 4ನೇ ಟಾಪಿಕ್ ಬಂದ್ಬಿಟ್ಟು ಜನರಲ್ ಈಕ್ವೇಶನ್ ಆಫ್ ಲೈನ್ ಅಂತ ಓದ್ತೀವಿ. ಜನರಲ್ ಈಕ್ವೇಶನ್ ಆಫ್ ಲೈನ್ ಅಂತ. ಜನರಲ್ ಈಕ್ವೇಶನ್ ಆಫ್ ಲೈನ್ ಅಲ್ಲಿ ನಾವೇನೇನು ಓದ್ತೀವಿ ಅಂದ್ರೆ, ಒಂದು ಈಕ್ವೇಶನ್, ಇಲ್ಲಿ ಈಕ್ವೇಶನ್ ಫೈಂಡ್ ಔಟ್ ಮಾಡ್ತೀವಿ ಡಿಫರೆಂಟ್ ಮೆಥಡ್ಸ್ ನಲ್ಲಿ.
ಇಲ್ಲಿ ಈಕ್ವೇಶನ್ ಅವನೇ ಕೊಡ್ತಾನೆ, ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ, ಇನ್ನೊಂದು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ, ಇನ್ನೊಂದು ಎಕ್ಸ್ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ತೀವಿ, ಇನ್ನೊಂದು ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ತೀವಿ. ಸ್ಟ್ರೈಟ್ ಲೈನ್ ಇಂದ ನಾವು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ನೆಲ್ಲ ಕಂಡುಹಿಡಿಯೋದು ಕೆಲಸ ಇಲ್ಲಿ. ಓಕೆ, 5ನೇ ಟಾಪಿಕ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್, ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎ ಗಿವನ್ ಲೈನ್ ಅಂತ ಒಂದು, ಪ್ಯಾರಲಲ್ ಟು ಎ ಗಿವನ್ ಲೈನ್. ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ಈಕ್ವೇಶನ್ ಆಫ್ ಲೈನ್ ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ಲೈನ್, ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ಲೈನ್ ಅಂತ. ಇದು ಸಿಲೆಬಸ್. ನಾನು ಇನ್ನೇನ್ ಪಾಠ ಮಾಡ್ತೀನಿ ಇದೇ ಆರ್ಡರ್ ನಲ್ಲಿ ಇರುತ್ತೆ, ನಾನು ಪಾಠ ಮಾಡೋದು ಕೂಡ ಇದೇ ಆರ್ಡರ್ ನಲ್ಲಿ ಇರುತ್ತೆ. ಇಷ್ಟು ಟಾಪಿಕ್ಸ್ ನ ಕವರ್ ಮಾಡ್ಕೊಡ್ತೀನಿ ನೀಟಾಗಿ. ಇದು ಓವರ್ ವ್ಯೂ, 5 ಟಾಪಿಕ್ ಇದೆ ಕಣ್ರಪ್ಪ. ಇದರಲ್ಲಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು 4th ಟಾಪಿಕ್, ಇದು 3rd ಅದು, ಇನ್ನ 2ನೇದು ಅಷ್ಟು. ಇಷ್ಟೇ ಹೆಡ್ಡಿಂಗ್ಸ್ ನ ತಿಳ್ಕೊಂಬಿಡಿ. ನಿಮ್ಗೆ ಆ ಚಾಪ್ಟರ್ ಏನೇನು ಓದ್ತೀವಿ ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟೇ ನಾವು ಓದೋದು, ಈ ಚಾಪ್ಟರ್ ಇನ್ನೇನು ಓದಕ್ ಹೋಗಲ್ಲ. ಸೊ ಇಷ್ಟೇ ಸರಿಯಾಗಿ ಹೋಯ್ತಲ್ಲ ಸರ್, ಅದಕ್ಕೆ ಇಷ್ಟೇ ಅಂತಿದ್ದೀರಲ್ಲ ಅಂತ ಅನ್ಕೊಂತಿದ್ದೀರಾ ಮನ್ಸಲ್ಲಿ. ಹಂಗ ಅನ್ನಿಸ್ಬೇಕು. ಹಂಗ ಅನ್ಸಿದ್ರೆ ನಿಮ್ಗೇನು ನಾರ್ಮಲ್ ಅಂತ, ಹಂಗೇನು ಅನ್ಸಿಲ್ಲ ಅಂತ ಅಂದ್ರೆ ಏನೋ ಸಮಸ್ಯೆ ಇದೆ, ದೋಷ ಇದೆ ಅಂತ. ಓಕೆನಾ? ಇಷ್ಟು 1 2 3 4 5 5 ಟಾಪಿಕ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್, 4 ಮಾರ್ಕ್ಸ್. ಕ್ಲಿಯರ್? ನಾವು ಮೊದಲನೇ ಟಾಪಿಕ್ ಹೋಗೋಣ. ಸ್ಲೋಪ್ ಆಫ್ ಎ ಲೈನ್. ಸ್ಲೋಪ್ ಆಫ್ ಎ ಲೈನ್ ಇದು ಹೆಂಗ್ ಈ ತರ ಬಂತು? ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್. ಇನ್ಫ್ಯಾಕ್ಟ್ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ, ಲೈನ್ ಅಂತ ಕರೆದ್ರೆ ಸಾಕು. ಇದನ್ನ ಇನ್ನೊಂದು ಹೆಸರು ಅಂತ ಕರಿತೀವಿ ಅಂದ್ರೆ ಗ್ರೇಡಿಯಂಟ್ ಅಂತ ಕರಿತೀವಿ. ಗ್ರೇಡಿಯಂಟ್ ಆಫ್ ಎ ಲೈನ್ ಅಂತ ಕರಿತೀವಿ. ಸ್ಲೋಪ್ ಅಂದ್ರೆ ಗೊತ್ತಾ? ಕೇಳಿದಿರಾ? ಏನು ಸ್ಲೋಪ್ ಅಂದ್ರೆ? ಇಳಿಜಾರು. ಆಹಾ, ಯಾವ್ದೋ ಇದು, ಜಾರು ಜಾರು ಇಳಿಜಾರು. ಓಕೆ, ಜಾರ ಬಂಡಿ ಆಟ ಆಡ್ತಿದ್ಯಾ ಅನ್ಸುತ್ತೆ ಅಲ್ವಾ ನೀನು ಶಿಷ್ಯ? ಹಾ, ಇಲ್ಲ. ಸ್ಲೋಪ್ ಅಂದ್ರೆ ನೀವು ತುಂಬಾ ಕಡೆ ಯೂಸ್ ಮಾಡಿದ್ರೆ, ಸ್ಲೋಪ್ ಇದೆ ಹುಷಾರಾಗಿ ಹೋಗೋ, ಕರ್ಜಿಕಾಯಿ ತಗೊಂಡಿಯಾ ಅಂತ ಹೇಳ್ತಾ ಇರ್ತೀವಿ, ಹೌದ್ ತಾನೆ? ಸ್ಲೋಪ್ ಅಂದ್ರೆ ಇನ್ಕ್ಲೈನ್ ಇದೆ, ಹುಷಾರಾಗಿ ಹೋಗು, ಜಾರ್ ಬಿಡ್ತೀಯಾ ಅಂತ. ಓಕೆನಾ? ಇಲ್ಲೂ ಕೂಡ ಅದೇ ಮೀನಿಂಗು ಸ್ಲೋಪ್ ಅಂದ್ರೆ, ಆಯ್ತಲ್ವಾ? ಅಂದ್ರೆ ನೋಡಿ, ಈಗ ಸಪೋಸ್ ನಾನು ಯಾವ್ದೋ ಒಂದು ಲೈನ್, ಅದು ಲೈನ್ಗೆ ಹೇಳ್ತಿರ್ತೀವಿ. ಸ್ಲೋಪ್ ಏನಕ್ಕಿರುತ್ತೆ ಅಂದ್ರೆ ಒಂದು ಲೈನ್ಗೆ ಇರುತ್ತೆ ಅನ್ನೋದು ಒಂದು ತಲೆಲಿರ್ಲಿ. ನೋಡಿ, ಈಗ ಸಪೋಸ್ ಇಫ್ ಐ ಗಿವ್ ಯು ಲೈಕ್ ದಿಸ್, ಏನಿದು? ಲೈನು. ಲೈನ್ ಹಾಕದ್ ಬರುತ್ತಲ್ವಾ ಎಲ್ರಿಗೂ? ಓಕೆ, 3 ವರ್ಷ ಇನ್ನೇನು ಮಾಡಿದ್ದು, ಅದನ್ನೇ ಕಲ್ತಿದ್ದು ಸರ್, ಲೈನ್ ಹಾಕದ್ನೇ ಕಲ್ತಿದ್ದು. ಎಸ್, ಕಲ್ತಿದ್ದೀರಾ ಚೆನ್ನಾಗಿ. ಓಕೆ, ನೋಡು, ನಿಮ್ಗಿಂತ ಚೆನ್ನಾಗಿ ಲೈನ್ ಹಾಕದ್ ನನಗೆ ಬರ್ತಾ ಇಲ್ಲ. ಯಾಕೆ ಹೇಳು? ನಾವು ಕಲ್ತಿಲ್ಲ. ಇದು ಸ್ಟ್ರೈಟ್ ಲೈನ್. ನಾನ್ ನಿಮಗೆ ಕೇಳ್ತೀನಿ, ಇದಕ್ಕೆ ಸ್ಲೋಪ್ ಇದೆಯಾ ಅಂತ ಅಂದ್ರೆ, ಸ್ಲೋಪ್ ಇದೆಯಾ ಇದಕ್ಕೆ? ಸ್ಲೋಪ್ ಇದೆ ಅಂತ ಹೇಳ್ಬೇಕು. ನೋಡಿ, ಈಗ ಇನ್ನೊಂದು ಲೈನ್ ಹಾಕ್ತೀನಿ, ಇದಕ್ಕೆ ಸ್ಲೋಪ್ ಇದೆಯಾ? ಸಪೋಸ್ ಇದನ್ನ ಲೈನ್ 1 ಅಂತೀನಿ, ಇದಕ್ಕೆ ಲೈನ್ 2 ಅಂತೀನಿ. ಇದಕ್ಕೆ ಸ್ಲೋಪ್ ಇದೆಯಾ ಅಂತಂದ್ರೆ ಹೌದು, ಇದಕ್ಕೂ ಕೂಡ ನಮ್ಗೆ ಸ್ಲೋಪು ಇದೆ. ಓಕೆನಾ? ಸೊ ಇದೇ ಸ್ಲೋಪ್ ಅಂತಂದ್ರೆ ಏನ್ ಗೊತ್ತಾ? ಸಪೋಸ್ ನಮ್ಮ ಶಿಷ್ಯನ ಇಲ್ಲಿ ಕುಂಡ್ರಿಸ್ಬಿಟ್ರೆ, ಅವನು ವಿತೌಟ್ ಎನಿ ಎಕ್ಸ್ಟರ್ನಲ್ ಫೋರ್ಸ್ ಅವ್ನು ಜಾರ್ಕೊಂಡು ನೀಟಾಗಿ ಕೆಳಗಡೆ ಬರ್ತಾನೆ, ಹೌದ್ ತಾನೆ? ಅಂದ್ರೆ ಈ ಲೈನ್ಗೆ ಸ್ಲೋಪ್ ಇದೆ ಅಂತ. ಇಲ್ಲೂ ಕೂಡ ಕುಂಡ್ರಿಸ್ಬಿಟ್ರೆ ನಮ್ಮ ಶಿಷ್ಯನ, ಬರ್ತಾನೆ ಜಾರ್ಕೊಂಡು ನೀಟಾಗೆ, ಅಂದ್ರೆ ಸ್ಲೋಪ್ ಇದೆ ಅಂತ ಜಾರ್ಕೊಂಡು ಬರ್ತಾನೆ, ಇಳಿಜಾರು ಇದೆ. ಓಕೆ, ಅದೇ ನಮ್ಮ ಶಿಷ್ಯನ ಇಲ್ಲಿ ಕುಂಡ್ರಿಸ್ಬಿಟ್ರೆ ಸ್ಟ್ರೈಟ್ ಆಗಿರುತ್ತೆ. ನಮ್ಮ ಶಿಷ್ಯ ಇಲ್ಲಿ ಕೂತವನೆ ಅಂತ ಇಟ್ಕೋ, ಗುರುಪ್ರಶಾಂತ್, ಅವನು ಜಾರ್ಕೊಂಡು ಬರ್ತಾನ ಈ ಕಡೆ? ಬರಲ್ಲ. ಅಂಟಿಲ್ ಅನ್ಲೆಸ್ ಅವನ ಜಾಡ್ಸ್ ಓದಿಯೋವರೆಗೂ ಬರಲ್ಲ ಅವನು. ಓಕೆನಾ? ಐ ಹ್ಯಾವ್ ಟು ಅಪ್ಲೈ ಎನ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆನಾ? ಅವ್ನು ಈ ಕಡೆ ಬರ್ಬೇಕಂತ ಅಂದ್ರೆ
ಸೊ ಹಂಗಾಗಿ ಇದಕ್ಕೆ ಈ ಲೈನ್ಗೆ ಸ್ಲೋಪು ಇಲ್ಲ. ಓಕೆನಾ? ಈ ಲೈನ್ಗೆ ಸ್ಲೋಪು ಇದೆಯಾ ಇಲ್ವಾ? ಇದೆ. ಇದಕ್ಕೆ ಇದೆ, ಇದಕ್ಕೆ ಇಲ್ಲ. ಏನಿಲ್ಲ? ಕನ್ಫ್ಯೂಸ್ ಆಗ್ಬೇಡ. ಓಕೆ, ಸ್ಲೋಪ್ ಇಲ್ಲ. ಹಾ, ಓಕೆ. ಇದಕ್ಕೆ ಈ L1 L2 ಇದು L3 ಅನ್ನ ಇದು L4 ಅಂತ ಅನ್ಕೊಳ್ಳೋಣ. ಇದಕ್ಕೆ ಸ್ಲೋಪು ಸಪೋಸ್ ಶಿಶಿನ ಏನಾದ್ರು ಇಲ್ಲಿ ಕುಂಡ್ರಿಸ್ಬಿಟ್ರೆ ಏನಾಗುತ್ತೆ ಹೇಳು? ಜಾರ್ಕೊಂಡ್ ಬರ್ತಾನ? ಜಾರ್ಕೊಂಡೆಲ್ಲ ಬರಲ್ಲ. ಡೈರೆಕ್ಟ್ ಶಿವನ್ ಪಾದ, ಡೈರೆಕ್ಟ್ ಜಂಪಿಂಗ್. ಓಕೆನಾ? ಅವನ್ ಕೆಳಕ್ ಬರ್ತಾನೆ, ಅದು ಮೇಲ್ಕ್ ಹೋಗುತ್ತೆ. ಏನ್ ಮೇಲ್ಕ್ ಹೋಗುತ್ತೆ? ಆತ್ಮ. ಆಹಾ, ಓಕೆ. ಅಂದ್ರೆ ಇದಕ್ಕೆ ಸ್ಲೋಪ್ ಎಷ್ಟಿದೆ ಅಂತಂದ್ರೆ ಏನಂತ ಹೇಳ್ತೀವಿ? ಇದಕ್ಕೆ ಸ್ಲೋಪ್ ಎಷ್ಟಿದೆ? ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ. ಇದಕ್ಕೆ ಸ್ಲೋಪ್ ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಸ್ಲೋಪ್ ಇದೆ ಅಂತ ಹೇಳ್ತೀವಿ. ನೋಡು, ಒಂದು ಲೈನ್ ಇರುತ್ತಲ್ಲಪ್ಪ, ಲೈನು ನಿಂತ್ಕೊಂಡಿದ್ರೆ ಅದಕ್ಕೆ ಸ್ಲೋಪ್ ತುಂಬಾ ಜಾಸ್ತಿ ಇರುತ್ತೆ. ಲೈನು ಮಲ್ಕೊಂಡಿದ್ರೆ ಏನಾದ್ರು ಈ ತರ ಹಾರಿಜಾಂಟಲ್ ಆಗಿದ್ರೆ ಅದಕ್ಕೆ ಸ್ಲೋಪೇ ಇರಲ್ಲ. ನೋಡಿ, ಇದು ತುಂಬಾ ಜಾಸ್ತಿ ಇದೆ, ಇದಕ್ಕೆ ಸ್ಲೋಪೇ ಇರಲ್ಲ. ಇವಕ್ಕೆಲ್ಲ ಸ್ಲೋಪ್ ಇರ್ತವೆ. ಎಷ್ಟೆಷ್ಟು ಇರ್ತವೆ ಅಂತ ಆಮೇಲೆ ನೋಡೋಣ. ಓಕೆನಾ? ಸೊ ಇದು ಕತೆ ಕ್ಲಿಯರ್ ಅಲ್ವಾ? ಸೊ ವರ್ಟಿಕಲ್ ಲೈನ್ಗೆ ಯಾವ್ದಾದ್ರು ಸ್ಲೋಪ್ ಕೇಳಿದ್ರೆ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ ಎಷ್ಟಪ್ಪ? ನಿಮಗೆ ಗೊತ್ತಿರೋದು ಜಾಸ್ತಿ ಅಂದ್ರೆ ಇನ್ಫಿನಿಟಿ ಅಲ್ವಾ? ಸೊ ಈ ಲೈನ್ಗೆ ಸ್ಲೋಪ್ ಎಷ್ಟು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು? ಇನ್ಫೈನೈಟ್ ಸ್ಲೋಪ್ ಇದೆ ಅಂತ ಹೇಳ್ಬೇಕು. ಕಡಿಮೆ ಅಂದ್ರೆ ಎಷ್ಟು? ಕಡಿಮೆ ಅಂದ್ರೆ ಎಷ್ಟು? ಯಾವ ನಂಬರ್ ನಿಮ್ಗೆ ಗೊತ್ತಿರೋದು? 0. ಓಕೆನಾ? ಅಂದ್ರೆ ಈ ಲೈನ್ಗೆ ಸ್ಲೋಪು 0 ಇದೆ ಅಂತ ಹೇಳ್ಬೇಕು. ಓಕೆನಾ? ಸೊ ಈಗ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಕ್ಲಿಯರಾ? ಈಗ ಸ್ಲೋಪ್ ನ ಕಂಡುಹಿಡಿಯಕ್ಕೆ ಏನೇನೆಲ್ಲ ಮಾರ್ಗಗಳಿದೆ, ಹೆಂಗೆಲ್ಲ ಕಂಡುಹಿಡಿತೀವಿ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಟಾಪಿಕ್ ಏನಂತ ಬರ್ಸಿದೀನಪ್ಪ? ಇದು ಬೇಸಿಕಲಿ ಏನಂತ ಹೇಳ್ತೀವಿ ಅಂತಂದ್ರೆ ಸ್ಲೋಪ್ ಈಸ್ ಆಕ್ಚುಲಿ ವಾಟ್ ಅಂತ ಅಂದ್ರೆ ಇಟ್ ಈಸ್ ಅ ಮೆಜರ್ ಆಫ್ ಇನ್ಕ್ಲಿನೇಷನ್ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಸ್ಲೋಪ್ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ ಯಾರಾದ್ರೂ ನೀವು ಹೇಳ್ಬೇಕು ಏನಂತ? ಇಟ್ ಈಸ್ ಅ ಮೆಜರ್ ಆಫ್ ಇನ್ಕ್ಲಿನೇಷನ್. ಇಟ್ ಈಸ್ ಅ ಮೆಜರ್ ಆಫ್ ಇನ್ಕ್ಲಿನೇಷನ್ ಅಂತ. ಓಕೆನಾ? ಇಟ್ ಈಸ್ ಅ ಮೆಜರ್ ಆಫ್ ಇನ್ಕ್ಲಿನೇಷನ್ ಅಂತ. ಎಷ್ಟು ಇನ್ಕ್ಲೈನ್ ಆಗಿದೆ, ಎಷ್ಟು ಬಾಗಿದೆ, ಓಕೆನಾ, ಅದನ್ನೇ ನಾವು ಅಳಿಯೋದನ್ನ ನಾವು ಎಂತ ಕರಿತೀವಿ? ಸ್ಲೋಪ್ ಅಂತ ಕರಿತೀವಿ. ಓಕೆನಾ? ಸ್ಲೋಪ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ಡೆಫಿನಿಷನ್ ಎಲ್ಲ ಏನ್ ಬೇಕಿಲ್ಲ, ಯಾರು ಸ್ಟ್ರೈಟ್ ಲೈನ್ ಡೆಫಿನಿಷನ್ ಎಲ್ಲೂ ಕೇಳೋದಿಲ್ಲ ಇಲ್ಲಿ. ಓಕೆನಾ? ಅದನ್ನ ಹೇಳ್ಕೊಂಡ್ ಕುತ್ಕೊಳ್ಳೋದು ಬೇಡ. ಸ್ಟ್ರೈಟ್ ಲೈನ್ ಅಂದ್ರೆ ಏನು? ಸ್ಟ್ರೈಟ್ ಲೈನ್ ಅಂದ್ರೆ ಗೊತ್ತಾ? ಸ್ಟ್ರೈಟ್ ಲೈನ್ ಅಂದ್ರೆ ಸ್ಟ್ರೈಟ್ ಲೈನ್ ಅಷ್ಟೇ, ಮುಗಿದೋಯ್ತು, ಇನ್ನೇನಿಲ್ಲ. ಅದಕ್ಕೆಲ್ಲ ಡೆಫಿನೇಷನ್ ಕೂತ್ಕೊಂಡ್ರೆ. ಓಕೆನಾ? ಮನುಷ್ಯರು ಅಂದ್ರೆ ಡೆಫಿನೇಷನ್ ಏನಪ್ಪ ಹೇಳ್ರಪ್ಪ? ಡಿಫೈನ್ ಮನುಷ್ಯರು ಹೇಳಕ್ಕಾಗಲ್ಲ. ಅವೆಲ್ಲ ಒಂದೊಂದು ಡಿಫೈನ್ ಬೈ ಡಿಫಾಲ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಮನುಷ್ಯರು ಅಂದ್ರೆ ಹೆಂಗಿರ್ತಾರೆ ಅಂತ ಗೊತ್ತು, ಯಾವ ತರ ಇರ್ತಾರೆ, ಹೆಂಗ್ ಚೇಂಜ್ ಆಗ್ತಾರೆ ಎಲ್ಲ ಗೊತ್ತು. ಅದನ್ನೇನು ಡಿಫೈನ್ ಮಾಡೋದು? ಸ್ಟ್ರೈಟ್ ಲೈನ್ ಅಂದ್ರೂ ಗೊತ್ತು ನಮ್ಗೆ. ಲೈನ್ ಉದ್ದಕ್ಕಿದ್ರೆ ಸ್ಟ್ರೈಟ್ ಲೈನ್. ಓಕೆ, ಇವೆಲ್ಲ ಸ್ಟ್ರೈಟ್ ಲೈನೇ ಬರ್ದಿರೋದು. ಓಕೆ, ಇದನ್ನ ಸ್ಟ್ರೈಟ್ ಲೈನ್ ಅಂತೀನಪ್ಪ? ಇದು ಸ್ಟ್ರೈಟ್ ಲೈನ್ ಅಲ್ಲ. ಓಕೆನಾ? ಅಷ್ಟೇ. ಅದಕ್ಕೆ ಡೆಫಿನೇಷನ್ ಬೇಕಾ ಬೇಡವಾ ಸ್ಟ್ರೈಟ್ ಲೈನ್? ಈಗ ಬೇಡ ಅದೆಲ್ಲೂ. ಓಕೆನಾ? ಸೊ ನಿಮ್ಮ ಮೇಲೆ ಆಣೆ ಕ್ವಶನ್ ಅದನ್ನ ಕೇಳಲ್ಲ, ಸ್ಟ್ರೈಟ್ ಲೈನ್ ಏನು ಅಂತ. ಓಕೆ, ಕ್ವಶನ್ ಕೇಳೋದನ್ನ ಮಾತಾಡೋಣ. ಸೊ ಅದ್ರಲ್ಲಿ ಫಸ್ಟ್ ಟಾಪಿಕ್ ಯಾವ್ದಪ್ಪ ಇರೋದು? ಸ್ಲೋಪ್ ಆಫ್ ಎ ಲೈನ್. ಏನು ಸ್ಲೋಪ್ ಆಫ್ ಎ ಲೈನ್? ಏನ್ ಕೊಟ್ಟಾಗ? ವೆನ್ ದ ಆಂಗಲ್ ಆಫ್ ವೆನ್ ದ ಇನ್ಕ್ಲಿನೇಷನ್ ಇಸ್ ಗಿವನ್ ಅಂತ ಫಸ್ಟ್ ಟಾಪಿಕ್ ಬರ್ಸಿದೆ ಅಲ್ವೇನ್ರೋ? ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡ್ರು. ಸ್ಟ್ರೈಟ್ ಲೈನ್ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬಾರ್ದು. ವೆನ್ ದ ಇನ್ಕ್ಲಿನೇಷನ್ ಇಸ್ ಗಿವನ್ ಅಂತ. ವೆನ್ ದ ಇನ್ಕ್ಲಿನೇಷನ್ ಇಸ್ ಗಿವನ್. ಸರ್ ಇನ್ಕ್ಲಿನೇಷನ್ ಅಂದ್ರೆ ಏನು ಸರ್? ಅದು ಮ್ಯಾಟ್ರು. ಸ್ಲೋಪ್ ಕಂಡುಹಿಡಿಬಹುದಂತೆ ವೆನ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ಗಿವನ್ ಅಂತ. ಈಗ ಸಪೋಸ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ನ ಡ್ರಾ ಮಾಡ್ಕೊಂಡ್ಬಿಡೋಣ ಕಣ್ರೋ. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳ್ತಾರೆ. ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಅಂದ್ರೆ ಒಂದು ಸಿಸ್ಟಮ್, ಅದರಲ್ಲಿ ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ, ಇಲ್ಲಿ ಆರಿಜಿನ್ ಇರುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಇಷ್ಟು ಇರುತ್ತೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ. ಏನಿದು? ಏನಿದು? ಸ್ಲೋಪ್ ಅಲ್ಲಪ್ಪ, ಲೈನು. ಏನಿದು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಲೈನ್ ಸರ್ ಅನ್ಬೇಕು. ಓಕೆನಾ? ಸಖತ್ತಾಗಿ ಬರ್ದಿದ್ದೀರಾ ಸರ್ ಲೈನ್. ಇದು ಲೈನ್ ಮೆನ್ ಅಲ್ಲ,
ಲೈನು. ಈ ಇಂಥ ಲೈನು ನಮ್ಮ ಎಕ್ಸ್ ಆಕ್ಸಿಸ್ ನ ಕಟ್ ಮಾಡ್ತಾ ಇದೆ, ಹೌದ್ ತಾನೆ? ಇದು ಎಕ್ಸ್ ಆಕ್ಸಿಸ್, ಈ ಎಕ್ಸ್ ಆಕ್ಸಿಸ್ ನ ಕಟ್ ಮಾಡ್ತಾ ಇದೆ ಈ ಲೈನು. ಇಲ್ಲಿ ಸಮ್ ಎಷ್ಟೋ ಸಮ್ ಆಂಗಲ್ ಇರುತ್ತಲ್ವಾ, ಈ ಆಂಗಲ್ ಇದನ್ನ ಥೀಟಾ ಅಂತ ಅನ್ಕೊಂತೀವಿ. ಅದನ್ನೇ ನಾವೇನಂತ ಕರಿತೀವಿ ಅಂತ ಅಂದ್ರೆ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಥೀಟಾನ ಏನಂತ ಕರಿತೀವಿ ನಾವು ಅಂತ ಕೇಳಿದ್ರೆ ಹೇಳ್ಬೇಕು ನೀವು ಆಂಗಲ್ ಆಫ್ ಇನ್ಕ್ಲಿನೇಷನ್. ಥೀಟಾ ಅಂತ ಅಂದ್ರೆ ನೀವು ಹೇಳ್ಕೊಬಿಡಿ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇಟ್ ಇಸ್ ಥೀಟಾ. ಯಾವ್ದಾದ್ರ ಮಧ್ಯೆ ಇರೋದು ಆಂಗಲ್? ಅದು ನಮ್ಮ ಲೈನು ಮತ್ತೆ ಎಕ್ಸ್ ಆಕ್ಸಿಸ್ ಮಧ್ಯೆ ಎಷ್ಟು ಆಂಗಲ್ ಇರುತ್ತೆ ಅದನ್ನೇ ನಾವೇನಂತ ಕರಿತೀವಿ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರಿತೀವಿ. ಓಕೆ, ಸೊ ನೀವು ಬರೆಯೋದಾದ್ರೆ ಸೊ ಲೆಟ್ ಥೀಟಾ ಬಿ ದ angle made by our line with positive direction of x-axis, with the positive direction of x-axis. ಪಾಸಿಟಿವ್ ಡೈರೆಕ್ಷನ್ ಅಂದ್ರೆ ಏನು ನೋಡಿ, ಈಗ ಇದು ಆಂಗಲ್ ತಾನೆ, ಇದು ಕೂಡ ಒಂದು ಆಂಗಲ್ ತಾನೆ, ಇದು ಕೂಡ ಒಂದು ಆಂಗಲ್ ಆಗ್ಬಿಡುತ್ತಲ್ವಾ. ಇದು ಕೂಡ ನಮ್ಮ ಲೈನು ಮತ್ತೆ ಎಕ್ಸ್ ಆಕ್ಸಿಸ್ ಮಧ್ಯೆನೇ ಇರೋ ಆಂಗಲ್. ಬಟ್ ನೀವು ಯಾವ್ದನ್ನ ತಗೋಬೇಕು? ಈ ಥೀಟಾ ತಗೋತೀರಾ, ಈ ಥೀಟಾ ತಗೋತೀರಾ? ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಥೀಟಾ. ಯಾಕೆ? ಪಾಸಿಟಿವ್. ನೋಡು, ಥೀಟಾನ ಆ ಕಡೆಗೆ ಮೆಜರ್ ಮಾಡಿದ್ರೆ ಪಾಸಿಟಿವ್, ಈ ಕಡೆಗೆ ಮೆಜರ್ ಮಾಡಿದ್ರೆ ನೆಗೆಟಿವ್. ಓಕೆನಾ? ಯಾವುದೇ ಒಂದು ಲೈನ್ ನ ಹಿಂಗ್ ಕಟ್ ಮಾಡಿದಾಗ ಇಲ್ಲಿ ಎರಡು ಆಂಗಲ್ ಸೆಪರೇಟ್ ಆಗ್ತವೆ, ಈ ಆಂಗಲ್ ಮತ್ತೆ ಈ ಆಂಗಲ್. ನಾವ್ಯಾವತ್ತೂ ರೈಟ್ ಸೈಡ್ ಆಂಗಲ್ ಯಾವ್ದಿರುತ್ತೆ ಅದನ್ನ ತಗೋಬೇಕು, ಅದನ್ನೇ ನಾವು ಪಾಸಿಟಿವ್ ಅಂತ ಕರೆಯೋದು. ಕ್ಲಿಯರ್ ಅಲ್ವಾ? ಸೊ ನಾವು ಇದು ಥೀಟಾ ಅಂತ ಅನ್ಕೋಬೇಕು. ದೆನ್ ಈ ತರ ಏನಾದ್ರೂ ಕೊಟ್ಟಿದ್ರೆ ಒಂದು ಲೈನು ಎಕ್ಸ್ ಆಕ್ಸಿಸ್ ನ ಕಟ್ ಮಾಡ್ತಿರ್ಬೇಕು, ನಮಗೆ ಆಂಗಲ್ ಥೀಟಾ ಇರಬೇಕು. ಈ ತರ ಏನಾದ್ರೂ ಇದ್ರೆ ದೆನ್ ಸ್ಲೋಪ್ ನ ನಾವು ವಿ ಡಿನೋಟ್ ಬೈ ದ ಲೆಟರ್ ಎಂ ಅಂತ. ಎಂ ಇಸ್ ಈಕ್ವಲ್ ಟು ಹೆಂಗ್ ಡಿನೋಟ್ ಮಾಡ್ತೀವಪ್ಪ ಅಂದ್ರೆ ಟ್ಯಾನ್ ಥೀಟಾ ಅಂತ ಡಿನೋಟ್ ಮಾಡ್ತೀವಿ. ಸೊ ನಿಮ್ಮ ಕೊನೆ ಉಸಿರಿರೋವರೆಗೂ ಇದು ನೆನಪಿರ್ಬೇಕು ನಿಮ್ಗೆ. ಸ್ಲೋಪ್ಗೆ ಫಾರ್ಮುಲಾ ಏನಪ್ಪಾ ಅಂತ ಕೇಳಿದ್ರೆ ಯಾರಾದ್ರೂ ಅವನ್ ಕಿವಿಲೋಗಿ ಗುಯ್ಗುಟ್ಬೇಕು. ಏನಂತ? ಸ್ಲೋಪ್ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ. ಓಕೆನಾ? ಥೀಟಾ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು ಆಂಗಲ್ ಆಫ್ ಇನ್ಕ್ಲಿನೇಷನ್. ಹಂಗಂದ್ರೆ ಏನು ಸರ್ ಅಂತ ಕೇಳಿದ್ರೆ ಅದು ಒಂದು ಥೀಟಾ ಯಾವ್ದಾದ್ರ ಮಧ್ಯೆ ಇರುತ್ತೆ? ನಮ್ ಲೈನು ಮತ್ತೆ ಎಕ್ಸ್ ಆಕ್ಸಿಸ್ ಮಧ್ಯೆ ಇರುತ್ತೆ ಸರ್. ಹಂಗ್ ಕೊಟ್ರೆ ಟ್ಯಾನ್ ಆಫ್ ದಿ ಆಂಗಲ್ ಏನಿರುತ್ತೆ ಅದನ್ನ ನಾವು ಸ್ಲೋಪ್ ಅಂತ ಕರಿತೀವಿ ಅಷ್ಟೇ. ಇದು ಫಸ್ಟ್ ಫಾರ್ಮುಲಾ ಕಂಡ್ರು. ಏನು ಇಲ್ಲ ಈ ಚಾಪ್ಟರ್, ಇಟ್ ಹ್ಯಾಸ್ ನಥಿಂಗ್. ಓಕೆ, ಸ್ವಲ್ಪ ನೀವು ಲಾಜಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಸ್ಲೋಪ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ನಿಮ್ಗೆ ಗೊತ್ತಿರಬೇಕು. ಈಗ ಸ್ಲೋಪ್ ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಅಂದ್ಮೇಲೆ ನಿಮ್ಗೆ ಟ್ಯಾನ್ ಟೇಬಲ್ ಗೊತ್ತಿರಬೇಕು, ಟ್ಯಾನ್ದು ಟೇಬಲ್ ಗೊತ್ತಿರಬೇಕು. ಸೊ ದಯವಿಟ್ಟು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳನ್ನ ಹೇಳ್ಬಿಡ್ತೀನಿ ಟ್ಯಾನ್ ಟೇಬಲ್ ನಲ್ಲಿ. ಅದನ್ನ ನೀವು ಉರ್ವೊಡಿತಿರೋ ಅಥವಾ ನೆನ್ಪಿಟ್ಕೋತಿರೋ ಅರ್ಥ ಮಾಡ್ಕೋತಿರೋ ನಿನಗ್ ಬಿಟ್ಟಿದ್ದು. ಓಕೆನಾ? ಸೊ ಏನ್ ಮಾಡ್ತೇವೆ ಮಾಡೊಟ್ಟಿಗೆ. ಓಕೆ, ಕಲ್ತ್ಕೋ ಅಷ್ಟೇ ಟ್ಯಾನ್ ಟೇಬಲ್ ನ. ಓಕೆ, ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. Slope of a line for different angles, slope of a line for different angles, different angles ಗೆ ಸ್ಲೋಪ್ ಏನು ಅಂತ ನೀವು ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಅದಕ್ಕೆ ಒಂದು ಟೇಬಲ್ ತರನೇ ಬರ್ಸ್ಬಿಡ್ತೀನಿ ರಾಜು, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ಮಾಡ್ಕೊಳಂಗಿದ್ರೆ ಸ್ವಲ್ಪ ಮಾಡ್ಕ. ಓಕೆ, ಬಟ್ ಆದ್ರೆ ನೀನು ಈ ಟೇಬಲ್ ನ ಬಾಯ್ ಹ್ಯಾಟ್ ಹೊಡಿಲೇಬೇಕು. ಓಕೆ, ಒಂದು ಇಲ್ಲಿ ನಾನು ಥೀಟಾ ಕೊಟ್ಬಿಡ್ತೀನಿ, ಅಂದ್ರೆ ಏನು ಆಂಗಲ್ ಥೀಟಾ ಕೊಟ್ಬಿಡ್ತೀನಿ. ಇಲ್ಲಿ ಎಂ ಅಂದ್ರೆ ಸ್ಲೋಪ್ ಎಂ ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಸ್ಲೋಪ್ ಎಂ ಅಂದ್ರೆ ಏನು ಫಾರ್ಮುಲಾ? ಟ್ಯಾನ್ ಥೀಟಾ ಫಾರ್ಮುಲಾ. ಓಕೆ, ಎಸ್. 0 ಡಿಗ್ರಿ ಇದ್ರೆ ಏನಪ್ಪ?
0. ಟ್ಯಾನ್ 0 ವ್ಯಾಲ್ಯೂ ಏನಾಗುತ್ತೆ 0. ನೆನ್ಪಿಟ್ಕೋಬೇಕು, ಟ್ರಿಗ್ನೋಮೆಟ್ರಿ ನೋಡ್ಕೊಳ್ಳಿರುತ್ತೆ. ಟ್ಯಾನ್ 0 ಡಿಗ್ರಿ 0. ನೆಕ್ಸ್ಟ್ 30 ಡಿಗ್ರಿ ಇದ್ರೆ 30 ಡಿಗ್ರಿ ಏನಾದ್ರು ಇತ್ತು ಅಂದ್ರೆ ರಾಜು ಆಂಗಲ್ ನೆನ್ಪಿಟ್ಕೊಂಡ್ಬಿಡಿ ಏನಪ್ಪ 1/√3. 30 ಡಿಗ್ರಿ ಇದ್ರೆ ಎಷ್ಟಪ್ಪ 1/√3. 45 ಡಿಗ್ರಿ ಇತ್ತು ಅಂದ್ರೆ ರಾಜು ನೆನ್ಪಿಟ್ಕೋ 45 ಡಿಗ್ರಿ ಇತ್ತು ಅಂದ್ರೆ 1. 60 ಡಿಗ್ರಿ ಇತ್ತು ಅಂತ ಅಂದ್ರೆ √3. ಓಕೆ. ನೆಕ್ಸ್ಟ್ 90 ಹೊಡೆದಿದ್ಯಾ ಅಂತ ಅಂದ್ರೆ ಏನು ಇನ್ಫಿನಿಟಿ. 90 ಹೊಡೆದಿದ್ಯಾ ಅಂತ ಅಂದ್ರೆ ಏನು ಇನ್ಫಿನಿಟಿ. ಅದನ್ನ ನಾವು ನಾಟ್ ಡಿಫೈನ್ಡ್ ಅಂತ ಕೂಡ ಕರೀತಾರೆ, ND ಅಂತ ಕರೀತಾರೆ. ಓಕೆ. ಸೊ ನೆಕ್ಸ್ಟ್ 90 ಆದ್ಮೇಲೆ ಅಷ್ಟಪ್ಪ ಅದಕ್ಕೊಂದು 30 ಆಡ್ ಮಾಡಪ್ಪ. ಸೊ ಒಂದು 30 ಆಡ್ ಮಾಡಿದ್ರೆ ಎಷ್ಟಪ್ಪ 120. ಪಕ್ಕದ ರೋಚಿಕೆ ಎದಳ್ಬೇಡಪ್ಪ, ಆರಾಮಾಗಿರು, ಕೂಲ್ ಆಗಿರು. ಓಕೆ. ಸೊ ಇದು -√3 ಆಗತ್ತೆ, -√3 ಆಗತ್ತೆ. ಅದಕ್ಕೊಂದು 15 ಆಡ್ ಮಾಡಪ್ಪ, 135 ಡಿಗ್ರಿ ಆಯ್ತದೆ. ಇದು ಬಂದ್ಬಿಟ್ಟು -1 ಆಯ್ತದೆ. ನೆಕ್ಸ್ಟ್ 150 ಡಿಗ್ರಿ ಅಂತ ಒಂದ್ ಇರ್ತದೆ, ಅದಕ್ಕೆ ಆನ್ಸರು -1/√3 ಆಯ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಎಷ್ಟಪ್ಪ 180 ಡಿಗ್ರಿ ಅಂತ ಇರುತ್ತೆ. 180 ಡಿಗ್ರಿ ಮತ್ತೆ 0 ಡಿಗ್ರಿ ಎರಡು ಒಂದೇನೆ, 0 ಆಯ್ತದೆ. ಸೊ ಈ ಟೇಬಲ್ ನಿಮ್ಗೆ ನೆನಪು ಇರಬೇಕು ರಾಜು. ಓಕೆ. ಕ್ವಶನ್ಸ್ ಎಲ್ಲ ಬೇಜಾನಿದ್ದಾವೆ. 2024ರಲ್ಲಿ ಯಾವ ಕ್ವಶನ್ ಕೇಳಿದ್ರೆ ನೋಡಿದ್ರೆ ಎಲ್ಲ ಈಸಿ ಇದೆ ಕಣೋ, ತುಂಬಾ ಈಸಿ ಇದೆ. ಸೊ ಇಷ್ಟು ನೋಡ್ಕೊಂಡ್ಬಿಟ್ರು, ಸ್ಲೋಪ್ ಆಫ್ ಎ ಲೈನ್ ಫಾರ್ ಡಿಫ್ರೆಂಟ್ ಆಂಗಲ್ಸ್. ಇದನ್ನ ಬಯಾಟ್ ಮಾಡ್ಕೊಂಡ್ಬಿಡಿ. ನೋಡು 0, 30, 45, 60, 90 ಇಲ್ಲಿವರೆಗೂ ಟೇಬಲ್ ಬಯಾಟ್ ಮಾಡಿರ್ತೀರಾ. ಇನ್ನ 120, 135, 150, 180 ಕೂಡ ಬಯಾಟ್ ಮಾಡ್ಕೊಂಡ್ಬಿಡಿ ಇವತ್ತು. ಓಕೆನಾ. 0, 1/√3, 1/√3, ಇನ್ಫಿನಿಟಿ. ಓಕೆ. ಆಮೇಲೆ ಇಲ್ಲಿಂದ ನೋಡು -√3, -1 ಹಿಂಗ್ ಉಲ್ಟಾ ಹೋಗುತ್ತೆ ಕಂಡ್ರು. ಸೇಮ್ ಎಕ್ಸಾಕ್ಟ್ ರಿವರ್ಸ್ ಉಲ್ಟಾ ಹೋಗುತ್ತೆ, ಬಟ್ ನೆಗೆಟಿವ್ ಸೈನ್ ಅಲ್ಲಿ ಹೋಗುತ್ತೆ. ನೋಡಿ ಇವೆರಡು ಸೇಮ್ ಇದಾವೆ, ಹೌದ್ ತಾನೆ? ಇವೆರಡು ಸೇಮ್ ಇದಾವೆ, ಇವೆರಡು ಸೇಮ್ ಇದಾವೆ, ಇವೆರಡು ಸೇಮ್ ಇದಾವೆ. ಓಕೆ. ಡಿಸೈನ್ ಹೆಂಗಿದೆ, ಚೆನ್ನಾಗಿದ್ಯಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ನೋಡು ಈ ತರ 0, 1/√3, 1/√3, ಇನ್ಫಿನಿಟಿ. ಇಲ್ಲಿಗೆ ಅರ್ಧ, ಆ ಕಡೆಗಿನ್ನ ಅರ್ಧ. ಓಕೆ. ಸೊ ಈ ತರ ಫಾರ್ವರ್ಡ್ ಆಗುತ್ತೆ. 120 ನೆನ್ಪಿಟ್ಕೊಂಡ್ರಪ್ಪ ಏನಪ್ಪ -√3, 135ಗೆ -1, ಇಲ್ಲಿಂದ ಇಲ್ಲಿಗೆ ಎಲ್ಲ ನೆಗೆಟಿವ್ ಬರ್ತವೆ. ನೋಡಿ ಯಾವತ್ತೂ ಕೂಡ ನೀವು ಇನ್ನೊಂದ್ರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾದ್ರೆ ವಿಷಯ ಏನಪ್ಪಾ ಅಂತ ಅಂದ್ರೆ, ಇಲ್ಲಿಂದ ಇಲ್ಲಿವರೆಗೂ ಏನಿದಾವೆ, ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅಂತಂದ್ರೆ ಪಾಸಿಟಿವ್ ಇದೆ, ಸ್ಲೋಪ್ ಪಾಸಿಟಿವ್ ಇದೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸ್ಲೋಪ್ ಏನಿದೆ ಪಾಸಿಟಿವ್ ಇದೆ. ಹೌದಾ? ಒಪ್ಕೋತಿಯಾ? ಸ್ಲೋಪ್ ಪಾಸಿಟಿವ್ ಅಂತ? ಯಾಕಂದ್ರೆ ಎಲ್ಲ ಆನ್ಸರ್ ಏನಿದೆ, ಎಲ್ಲ ನೆಗೆಟಿವ್ ಇದೆಯಾ? ಇಲ್ಲಿಂದ ಇಲ್ಲಿಗನ ಎಲ್ಲ ನೆಗೆಟಿವ್ ಇಲ್ಲ, ಏನಿದೆ ಸ್ಲೋಪ್ ಪಾಸಿಟಿವ್ ಇದೆ. ಎಲ್ಲಿಂದ ಇಲ್ಲಿಗೆ ಪಾಸಿಟಿವ್ ಇದೆ? 0 to 90 ಡಿಗ್ರಿ ಪಾಸಿಟಿವ್ ಇದೆ. ಸೊ ಇದನ್ನ ನಾವು ಇದನ್ನ ನಾವು ಎಂತ ಹೇಳಿದ್ವಿ, ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳೋದು. 0 to 90 ಇದ್ರೆ ಯಾವ ಕ್ವಾಡ್ರೆಂಟ್ ಅಪ್ಪ ಹೇಳೋದು ನಾವು? ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಪ್ಪ ರಾಜು. 0 to 90 ಇದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ನಮ್ಗೆ ಸ್ಲೋಪ್ ಯಾವತ್ತೂ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ನೋಡೋ ಕ್ವಾಡ್ರೆಂಟ್ ಹೇಳ್ತೀನಿ ನೋಡ್ರಿ. ಈಗ ಹಿಂಗ್ ಬರ್ಕೊಂಡಾಗ ಇದೇನಪ್ಪ ಇದು 0, ಇದೆಷ್ಟಪ್ಪ ಇದು 90, ಇದೆಷ್ಟಪ್ಪ ಇದು 180, ಇದು 270. ಇದನ್ನ ನಾವೇನಂತ ಕರಿತೀವಿ? ಫಸ್ಟ್ ಕ್ವಾಡ್ರೆಂಟ್. ಇದನ್ನ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್ ಅಂತೀವಿ. ಇದನ್ನ ಥರ್ಡ್ ಕ್ವಾಡ್ರೆಂಟ್, ಇದನ್ನ ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಓಕೆ. ದಿಸ್ ಇಸ್ ಅಗೈನ್ 360 ಡಿಗ್ರಿ ಬರುತ್ತೆ. ಓಕೆನಾ. ಸೊ ಇದು ಕತೆ. ಸೊ 0 to 90 ಏನಿದೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ. ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಸ್ಲೋಪ್ ಪಾಸಿಟಿವ್ ಇರ್ತದೆ, ಒಂದ್ ಗೊತ್ತಿಲ್ಲ. ಈಗ 90 ಇಂದ ಇಲ್ಲಿವರೆಗೂ ಬರುತ್ತಲ್ಲ, ಇದನ್ನ ಯಾವ ಕ್ವಾಡ್ರೆಂಟ್ ಅಂತ ಹೇಳಿ ನಾವು? 0 ಇಂದ ಅಂದ್ರೆ 90 ಡಿಗ್ರಿ ಇಂದ, ಓಕೆನಾ, 180 ಡಿಗ್ರಿ ವರೆಗೆ ನಾವ್ ಇದನ್ನೇಂತ ಕರಿತೀವಿ? ಸೆಕೆಂಡ್ ಕ್ವಾಡ್ ಅಂತ ಕರಿತೀವಿ, ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇಲ್ಲಿ ಸ್ಲೋಪ್ ನೋಡಿ ಏನಾಗ್ತಿದೆ, ಸ್ಲೋಪ್ ಎಲ್ಲ ಏನಿದೆ ನೆಗೆಟಿವ್ ಇದೆ, ಅದೊಂದು ನೆನ್ಪಿಟ್ಕೊಂಡ್ಬಿಡಿ. ಸ್ಲೋಪ್ ನೆಗೆಟಿವ್.
ನೆಗೆಟಿವೇ. ಓಕೆ, ನೆಗೆಟಿವ್. ಇಷ್ಟು ಈ ಟೇಬಲ್ ಮುಖಾಂತರ ನಾವು ಇಷ್ಟೊಂದು ಮಾತಾಡ್ಬೋದು. ಓಕೆನಾ? ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಏನಾದ್ರೂ ಇತ್ತು ಅಂದ್ರೆ ಆಂಗಲ್ ಸ್ಲೋಪ್ ನೆಗೆಟಿವ್ ಅಂತ ಹೇಳ್ತೀವಿ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅಲ್ಲಿ. ಸಮ್ MCQ ಕ್ವಶನ್ಸ್ ನಲ್ಲಿ ಏನ್ ಮಾಡ್ತಾನೆ ಅಂತ ಯಾವ್ದೋ ಒಂದು ಸ್ಲೋಪ್ ಕೊಟ್ಬಿಡ್ತಾನೆ. ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್ ಅಂತ ಕೊಟ್ಬಿಟ್ಟು 150 ಡಿಗ್ರಿ ಏನಪ್ಪಾ ಸ್ಲೋಪ್ ಅಂತ ಕೊಟ್ಟಿರ್ತಾನೆ. 150 ಡಿಗ್ರಿ ಏನು -1/√3 ಅಂತ ನೀವು ಬಯಾಟ್ ಮಾಡಿರ್ತೀರಾ. ನಿಮ್ಮ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಅಂತಂದ್ರೆ 3 ಪಾಸಿಟಿವ್ ಕೊಟ್ಬಿಟ್ಟು ಒಂದು ನೆಗೆಟಿವ್ ಕೊಟ್ಟಿರ್ತಾನೆ. ಅವಾಗ ನೀವು ಈಸಿಯಾಗಿ ಏನ್ ಮಾಡ್ಬೋದು, ನೀವು ನೆಗೆಟಿವ್ ನ ಸೆಲೆಕ್ಟ್ ಮಾಡ್ಬಿಡ್ಬೋದು. ಓಕೆನಾ? ನಿಮ್ಗೆ ಐಡಿಯಾ ಇತ್ತು ಅಂದ್ರೆ. ಓಕೆ, ಇನ್ನೊಂದ್ ಏನಂತ ಕರಿತೀರ ಅಂತಂದ್ರೆ ಇದಕ್ಕೊಂದೊಂದು ಹೆಸರುಗಳನ್ನ ಕೊಡ್ತಾನ ಅವನು. ಓಕೆನಾ? 0 to 90 ಇತ್ತು ಅಂತ ಅಂದ್ರೆ ಇದಕ್ಕೆ ಏನಂತ ಕರಿತಾರೆ ಅಂತಂದ್ರೆ ಅಕ್ಯೂಟ್ ಅಂತ ಕರೀತಾರೆ. ಇದನ್ನ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಕ್ಯೂಟ್. ಓಕೆನಾ? ಕ್ಯೂಟ್ ಅಂದ್ರೆ ಅಕ್ಯೂಟ್ ಆಂಗಲ್ ಅಂದ್ರೆ ಏನು? 0 ಇಂದ 90 ಇದ್ರೆ ಅಕ್ಯೂಟ್, 90 ಇಂದ 180 ಇದ್ರೆ ಅಬ್ಟ್ಯೂಸ್ ಆಂಗಲ್ ಅಂತ ಕರೀತಾರೆ. ಅಬ್ಟ್ಯೂಸ್ ಆಂಗಲ್ ಅಂತ ಕರೀತಾರೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ ಸದ್ಯಕ್ಕೆ. ಓಕೆನಾ? ಇಷ್ಟ, ಇನ್ನೇನು ಬೇಡ. ಸೊ ಈಗ ಈ ಟೇಬಲ್ ಬಯಾಟ್ ಮಾಡಿದ್ದೀರಪ್ಪ, ರಾತ್ರಿ ಮಲ್ಕೋಬೇಕಾದ್ರೆ ಸೊ ದೇವ್ರ ಜಪ ಮಾಡೋದ್ರ ಜೊತೆಗೆ ಈ ಟೇಬಲ್ನು ಕೂಡ ಜಪ ಮಾಡ್ಕೊಂಡೆ ನೀವು ಮಲ್ಕೋಬೇಕಾಗತ್ತಪ್ಪ. ಅರ್ಥೇನಪ್ಪ? ಓಕೆ, ನಮಸ್ಕಾರ, ಒಳ್ಳೇದಾಗ್ಲಿ. ಈಗ ಗೊತ್ತಾಯ್ತಾ? ಓಕೆ, ಸ್ಲೋಪ್ ಆಫ್ ಎ ಲೈನ್ ಫಾರ್ ಡಿಫರೆಂಟ್ ಆಂಗಲ್ಸ್. ಸ್ಕ್ರೀನ್ಶಾಟ್ ತಗೊಂಬಿಡಿ, ನೋಟ್ಸ್ ಶೇರ್ ಮಾಡ್ತೀನಿ, ನೋಡ್ ಬರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದೇ ಸ್ಲೋಪ್ ನ ಇನ್ನೊಂದು ಮೆಥಡ್ ಅಂತ ಹೇಳಿದ್ನಪ್ಪ ಸೆಕೆಂಡ್ ಟಾಪಿಕ್ ಅಲ್ಲಿ. ಹೇಳಮ್ಮ ದಿವ್ಯಾ. ಸ್ಲೋಪ್ ಆಫ್ ಎ ಲೈನ್ when 2 points are given. When 2 points are given. ಸ್ಲೋಪ್ ನ ಕಂಡುಹಿಡಿತಾ ಇದೀವಿ. ಇಲ್ಲೇನ್ ಕೊಟ್ಟಿರ್ತಾನೆ ಅಂತ ಅಂದ್ರೆ 2 ಪಾಯಿಂಟ್ಗಳು ಕೊಟ್ಟಾಗ ಅಲ್ಲೇನ್ ಕೊಡ್ತಿದ್ದ ನಮ್ಮ ಅಣ್ತಮ್ಮ? ಇನ್ಕ್ಲಿನೇಷನ್ ಕೊಡ್ತಿದ್ದ. ಇಲ್ಲಿ ಪಾಯಿಂಟ್ ಕೊಡ್ತಾವನೆ. ಹೆಂಗ್ ಕೊಡ್ತಾನೆ ನೋಡೋಣ. ಸೊ ಇದು ಒಂದು ಎಕ್ಸ್ ಆಕ್ಸಿಸ್, ಇದು ಒಂದು ವೈ ಆಕ್ಸಿಸ್ ಆಯ್ತಲ್ವಾ? ಇದು ನಮ್ಮ ಏನಿದು ಲೈನು. ಓಕೆನಾ? ಇದು ಲೈನು. ಓಕೆ, ಲೈನ್ ಕೊಟ್ಟಿದ್ದಾನೆ. ಇದು ಸಮ್ ಆಂಗಲ್ ತೀಟಾ ಇದೆ ಅಂತ ಅನ್ಕೋಣ. ತೀಟಾ ನಾನು ಬರೆಯಕ್ ಹೋಗಲ್ಲ ಇಲ್ಲಿ. ಯಾಕೆ ಬರೆಯಕ್ ಹೋಗಲ್ಲ? ತೀಟಾ ಕೊಟ್ಟಿಲ್ಲ, ನನ್ಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ನಮಗೆ ಇಲ್ಲಿ ಕೊಟ್ಟಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ. ಇದನ್ನ ಪಾಯಿಂಟ್ ಪಿ ಅಂತ ನಾನು ಇದಕ್ಕೆ ಸಮ್ x1 y1 ಅಂತ ಹೇಳ್ತೀನಿ. ಇದಕ್ಕೆ ಸಮ್ ಪಾಯಿಂಟ್ ಕ್ಯೂ ಅಂತ ಅಂತೀನಿ. ಇದಕ್ಕೆ x2 y2 ಅಂತ ಕರಿತೀನಿ. ಸರ್ ಪಿ ಕ್ಯೂನೇ ತಗೋಬೇಕಾ ಸರ್? ಏನಾರ ತಗೋ, ನಿನ್ನಿಷ್ಟ. ಓಕೆನಾ? ಪಿ ಕ್ಯೂನೇ ತಗೋಬೇಕಂತ ಇಲ್ಲಿ ಎ ಬಿ ತಗೋ, ಸಿ ಡಿ ತಗೋ, ಏನಾದ್ರೂ ಇಷ್ಟ. ಯಪ್ಪ, ಸಿ ಡಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ, ಇರ್ಲಿ. ಯಾವುದೋ 2 ಪಾಯಿಂಟ್ ಕೊಟ್ಟಿದ್ದಾನೆ. ದೀಸ್ ಟು ಆರ್ ದ ಗಿವನ್ ಪಾಯಿಂಟ್. ಲೆಟ್ ಪಿ ಆಫ್ x1 y1 and q of x2 y2 are the 2 given points on the line. ಅವೆರಡು ಪಾಯಿಂಟ್ ಎಲ್ಲಿದ್ದಾವೆ? ಲೈನ್ ನ ಮೇಲಿದ್ದಾವೆ. ಇಫ್ ದಿಸ್ ಇಸ್ ದಿ ಸಿನಾರಿಯೋ, ಕ್ಯಾನ್ ವಿ ಫೈಂಡ್ ದಿ ಸ್ಲೋಪ್ ಅಂತ ಕೇಳಿದ್ರೆ ಹೌದು ಸರ್, ಯು ಕ್ಯಾನ್ ಫೈಂಡ್ ದಿ ಸ್ಲೋಪ್. ಮತ್ತೆ ಹೇಳಪ್ಪ ಅಂತ ಹೇಳೋಣ. ಈಗ ಬರ್ಕೊಂಡ್ಬಿಡಿ. ಲೆಟ್ ಪಿ ಆಫ್ x1 y1 and q of x2 y2 b2 given points on the line, then slope m is equal to formula ನೆನ್ಪಿಟ್ಕೊಂಡ್ಬಿಡಿ, y2 minus y1 divided by x2 minus x1. ನೆನ್ಪಿಟ್ಕೊಂಡ್ಬಿಡಪ್ಪ. ಸೊ ನಿಮ್ ಜೀವನ ಸಾರ್ಥಕ ಆಗ್ಬಿಡ್ಕೊಂಡ್ರ ಅವತ್ತಿಗೆ. ಓಕೆನಾ? ಸೊ 2 ಫಾರ್ಮುಲಾ ಕಲ್ತ್ರಿ ಈಗ. ಸೊ ಇದು ಫಾರ್ಮುಲಾ. ಸ್ಲೋಪ್ಗೆ ಫಾರ್ಮುಲಾ ಬಂದ್ಬಿಟ್ಟು m is equal to y2 minus y1 divided by x2 minus x1.
ಸರಿ, ಹೆಂಗ್ ಬಂತು ಸರ್? ಬೇಡ, ಕಾನೂನು ಕೈಗೆ ತಗೊಳ್ಳೋದು ಬೇಡ. ಬೇಕು ಅಂದ್ರೆ ಹೇಳ್ಕೊಡ್ತೀನಿ, ಮೇಷ್ಟ್ರಿಗೆ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡಿ, ಗೊತ್ತು, ಓಕೆನಾ? ಬಟ್ ಬೇಡ ಅಂತ. ಯಾಕೆ ಬೇಡ ಸರ್? ಒಂದು ಗಾದೆ ಐತ್ ನಮ್ಮೂರ್ ಕಡೆ, ನೀರಿಳಿಯದ ಗಂಟಲೋಳ್ ಹೇಳ್ರ, ಕಂಟಿನ್ಯೂ ಮಾಡ್ರ ಯಾರಾದ್ರೂ ಒಬ್ರು. ಕಡುಬು ತುರುಗಿದಂತಾಯ್ತು ಅಂತ, ಓಕೆನಾ? ಗಂಟ್ಲಿಗೆ ನೀರೇ ಇಳಿತಾ ಇಲ್ಲ, ಇವನು ಕಡುಬು ತಿನ್ನು ಅಂತ ಕಡುಬು ತಿನ್ಸಕ್ ಹೋಗ್ತಾವನೆ. ಹೆಂಗ್ ಇಳಿತೈತೆ ಕಡುಬು? ಚಾನ್ಸೇ ಇಲ್ಲ, ನೀರೇ ಇಳಿತಾ ಇಲ್ಲ ಇಲ್ಲಿ. ನಮ್ ಶಿಷ್ಯ ನೋಡು, ನೀರ್ ಇಳಿಯಲ್ಲ ಸರ್, ಬ್ರ್ಯಾಂಡಿ ಇಳಿಯುತ್ತೆ ಅಂತ. ಅಂತಮ್ಮ ಹಂಗೆಲ್ಲ ಇಲ್ಲಪ್ಪ ಕಾನ್ಸೆಪ್ಟ್. ಇರ್ಲಿ. ಸ್ಲೋಪ್ m is equal to y2 minus y1 divided by x2 minus x1. ಆಕ್ಚುಲಿ ಹೆಂಗ್ ಬಂತು ಅಂತ ಅಂದ್ರೆ, ಇದು ಎಕ್ಸ್ಟ್ರಾ ಟಾಪಿಕ್. ಓಕೆ, ಸ್ವಲ್ಪ ಜನ ಕಣ್ಣು ಮುಚ್ಕೊಳ್ರಿ, ಹೇಳ್ಕೊಟ್ಬಿಡ್ತೀನಿ ಬೇಗ. ಓಕೆ, ನೋಡಿ ಹಿಂಗ್ ಇರುತ್ತಲ್ವೇನ್ರೋ, ಇದು ಲೈನ್ ಇರುತ್ತಲ್ವೇನ್ರೋ. ಇದೇನೋ ಒಂದು ಪಾಯಿಂಟ್ ಅಲ್ಲಪ್ಪ, ಇದೇನೋ ಒಂದು ಪಾಯಿಂಟ್ ಅಪ್ಪ. ಓಕೆನಾ? ಸಪೋಸ್ ಇದು x1 y1 ಅಂತ ಅನ್ಕೊಳೋಣ, ಇದನ್ನೇ ಅಂತ ಅನ್ಕೊಳೋಣ x2 y2 ಅಂತ ಅನ್ಕೊಳವ. ಓಕೆನಾ? ಈ ಕಡೆ ಹೇಳ್ಕೊಂಡ್ಬಿಡ್ತೀನಿ ಕಂಡ್ರು, ಬೇಜಾರಾಗ್ಬಿಡ್ರು. ಓಕೆ, ಇದನ್ನ ಈ ಕಡೆ ಹೇಳ್ಕೊಂಡ್ಬಿಡ್ತೀನಿ ಕಂಡ್ರು, ಬೇಜಾರಾಗ್ಬಿಡ್ರು. ಈಗ ನಾನು ಹೇಳ್ತೀನಿ, ಈಗ ಯೋಚನೆ ಮಾಡು, ಹಂಗೆ ಯೋಚನೆ ಮಾಡು, ಒಬ್ಬೊಬ್ಬನೇ ಹಿಂಗ್ ಬರ್ತೀನಿ, ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊತೀನಿ. ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಡ್ರಾ ಮಾಡ್ಕೊತೀನಿ, ಹಂಗೆ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊತೀನಿ ಎಕ್ಸ್ ಆಕ್ಸಿಸ್ಗೆ. ಓಕೆ, ಈಗ ಯೋಚನೆ ಮಾಡ್ರೋ, ಇದು ಆಂಗಲ್ ತೀಟ ಅಲ್ವೇನ್ರೋ? ಇದು ಆಂಗಲ್ ತೀಟ ಆದ್ರೆ ಇದು ತೀಟನೇ ಆಗುತ್ತೆ. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ ಅಂತ ಕರೀತಾರೆ ಅದನ್ನ. ಸೊ ಈಗ ಫಾರ್ಮುಲಾ ಏನು ಸ್ಲೋಪ್ಗೆ? m is equal to ಏನಪ್ಪ? tan θ ಅಲ್ವೇನ್ರೋ? ಇದೆಲ್ಲ ಎಕ್ಸ್ಟ್ರಾ ಟಾಪಿಕ್, ಬೇಕಿಲ್ಲ ಇದು. ಓಕೆ, tan θ ಫಾರ್ಮುಲಾ ಏನು? ಏನಪ್ಪ? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಟ್ರಿಗ್ನಾಮೆಟ್ರಿ ಬರುತ್ತೆ. ಓಕೆನಾ? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತಿರಬೇಕು tan θ ಅಂದ್ರೆ. ಈಗ ಇದು ಥೀಟಾ ಅಂತ ಅಂದ್ರೆ ಇದೇ ನಿಮ್ಮ ಅಪೋಸಿಟ್ ಅಲ್ವೇನ್ರಲ್ಲ, ಇದೇ ನಿಮ್ಮ ಅಡ್ಜಸೆಂಟ್ ಅಲ್ವೇನ್ರಲ್ಲ. ಅಂದ್ರೆ ನೀವೀಗ ಇವೆರಡು ಡಿಸ್ಟೆನ್ಸ್ ನ ಕಂಡುಹಿಡಿದ್ಬಿಟ್ರೆ ಮ್ಯಾಟರ್ ಮುಗೀತು, ಇದು ಮತ್ತೆ ಇದು. ಈಗ ನೋಡಪ್ಪ, ಈ ಡಿಸ್ಟೆನ್ಸ್ ಎಷ್ಟಾಗುತ್ತೋ, ಟೋಟಲ್ ಡಿಸ್ಟೆನ್ಸ್ ಏನಿದೆ ಇದು, ಇದೆಷ್ಟಿದೆ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ ನೋಡಿ, y ಡಿಸ್ಟೆನ್ಸ್ ಅಲ್ವಾ ಈ ಪಾಯಿಂಟ್ಗೆ, ಅಂದ್ರೆ ಇದು y1. ಈ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿರೋ y ಡಿಸ್ಟೆನ್ಸ್, ಇದು y2. ಓಕೆನಾ? ಈ ಡಿಸ್ಟೆನ್ಸ್ y2. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಇಲ್ಲಿಂದ ಇಲ್ಲಿಗೆ ಅಂದ್ರೆ ಈ ಪಾಯಿಂಟ್ ನೋಡ್ಬೇಕು, x1 x ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಇಲ್ಲಿರೋ x2. ಓಕೆನಾ? ಈಗ ಅಪೋಸಿಟ್ ಅಂದ್ರೆ ಈ ಡಿಸ್ಟೆನ್ಸ್, ಈಗ ಇದು ಬೇಕಪ್ಪ, ಇದು ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ನಲ್ಲಿ ಇದನ್ನ ಮೈನಸ್ ಮಾಡ್ಬೇಕು ತಾನೆ. ಸೊ ವಿಚ್ ಇಸ್ ಈಕ್ವಲ್ ಟು y1 ಅಂದ್ರೆ ಫುಲ್ ಇದು, y1 ನಲ್ಲಿ ಇದನ್ನ ಮೈನಸ್ ಮಾಡ್ತೀನಿ. ಓಕೆ, ಅರ್ಥ ಆಗ್ತದೇನೋ? ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ಮಾತ್ರ ನಾನು ಏನ್ ರೌಂಡ್ ಹಾಕಿದ್ನಿ ಆ ಡಿಸ್ಟೆನ್ಸ್ ಬೇಕು, ಟೋಟಲ್ ಡಿಸ್ಟೆನ್ಸ್ ನಲ್ಲಿ ಇಷ್ಟನ್ನ ಮೈನಸ್ ಮಾಡುತ್ತಾನೆ ಅಷ್ಟು ಬರುತ್ತೆ. ಅಂದ್ರೆ ಎಂತ ಬರೀಬೇಕು ಈಗ? y1 ಮೈನಸ್ ಏನು y2 ಅಂತ ಬರೀಬಹುದು. ಈಗ ನಿಮ್ಗೆ ಈ ಡಿಸ್ಟೆನ್ಸ್ ಬೇಕಪ್ಪ, ಈ ಡಿಸ್ಟೆನ್ಸ್ ಬೇಕು ಅಂದ್ರೆ ಈ ಟೋಟಲ್ ಡಿಸ್ಟೆನ್ಸ್ ನಲ್ಲಿ x2 ಮೈನಸ್ ಮಾಡೋತಾನೆ ಸಿಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? x1 ಮೈನಸ್ ದಿಸ್ ಇಸ್ x2 ಬಂತಲ್ಲ, ಇದೇ ಫಾರ್ಮುಲಾ. ಬಟ್ ಇದು ನೋಡ, ಗೀಚರದೆಲ್ಲ ನೋಡ್ರೆ ಸ್ವಲ್ಪ ಜನಕ್ಕೆ ನಿದ್ದೆ ಬರುತ್ತೆ. ಓಕೆ, ಅದಕ್ಕೆ ನಾನು ಹೇಳ್ಕೊಡಲ್ಲ. ಮ್ಯಾಟ್ರ್ ಎಲ್ಲಿಗೆ ಬೇಕೋ ಮ್ಯಾಟ್ರ್ ಮುಗಿಸ್ತೀನಿ, ಬಂದ್ಬಿಡ್ತೀನಿ ಅಷ್ಟೇ. ಜಾಸ್ತಿ ಸುಮ್ಮನೆ ಕತೆಗಳನ್ನೆಲ್ಲ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು ಅನ್ನೋದು ನಂದು ಪಾಲಿಸಿ. ಓಕೆ, ಇವಾಗ ಯಾರು ಜನ ಕತೆ ಕೇಳೋ ಸ್ಟೇಜ್ ಅಲ್ಲಿ ಇಲ್ಲ ಯಾರು, ಎಲ್ರಿಗೂ ಅರ್ಜೆಂಟ್ ರಿಸಲ್ಟ್ ಬೇಕು. ಓಕೆ, ಹಂಗಾಗಿ ನಾವು ರಿಸಲ್ಟ್ ಡೈರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಅಷ್ಟೇ. ಇವನ್ನೆಲ್ಲ ಕೊಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳ್ತಾರೆ? ಬೇಕು ಅಂದವ್ರಿಗೆ. ಓಕೆನಾ? ಇವಾಗ ಕಂಡ್ಬಿಟ್ರಿ ಎಲ್ರು, ಮುಗೀತು. ಓಕೆ, ಸೊ ಈಗ ಅಷ್ಟೆಲ್ಲ ಬೇಡ. ಸರ್ ಇಲ್ಲಿ ಸರ್ y1 ಮೈನಸ್ y2 ಇತ್ತು, x1 ಮೈನಸ್ x2 ಇತ್ತು. ಸರ್ y2 ಮೈನಸ್ y1 ಇದೆ, x2 ಮೈನಸ್ x1 ಇದೆ. ಎಲ್ಲ ಒಂದೇನೆ. ಓಕೆ, ಎಲ್ಲ ಒಂದೇನೆ. y2 ಮೈನಸ್ y1 ಆದ್ರೂ ಮಾಡು, y1 ಮೈನಸ್ y2 ಮಾಡು, ಎಲ್ಲ ಸೇಮ್ ಟು ಸೇಮ್. ಓಕೆ, ಮತ್ತ ಆಮೇಲೆ ಅಣ್ಣ ಇನ್ನೊಂದು ಮ್ಯಾಟ್ರಿಕ್, y1 ಮೈನಸ್ y2 ಮಾಡಿದ್ರೆ ಕೆಳಗಡೆನೂ ಕೂಡ x1 ಮೈನಸ್ x2 ಮಾಡ್ಬೇಕು. ಆಮೇಲೆ ಮೇಲ್ಗಡೆ y1 ಮೈನಸ್ y2 ಮಾಡ್ಬಿಟ್ಟು ಕೆಳಗಡೆ x2 ಮೈನಸ್ x1 ಅಂತ ಮಾಡ್ಬಿಟ್ಟು ಮುಗಿಸ್ಬಿಡು, ತಲೆ ಮೇಲೆ ಕೈ ಇಟ್ಬಿಡು. ಹಂಗೆಲ್ಲ ಮಾಡಂಗಿಲ್ಲ. ಮೇಲ್ಗಡೆ y1 2 ಇದ್ರೆ ಇಲ್ಲೂ 1 2 ಇರ್ಬೇಕು.
ಇಲ್ಲಾಂದ್ರೆ 2 1 ಇದ್ರೆ 2 1 ಇರಬೇಕು. ಓಕೆನಾ, ಅದು ಫಾರ್ಮುಲಾ. ಓಕೆ, ಈಗ ಸದ್ಯದಲ್ಲಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸ್ಲೋಪ್ಗೆ ಫಾರ್ಮುಲಾ ಏನಪ್ಪಾ? y2 minus y1 divided by x2 minus x1. ಹೋಗ್ಬಿಡಿ ಎಲ್ಲಾದ್ರೂ ಒಂದ್ ಕಡೆ ಇಟ್ಕೊಂಡ್ಬಿಡಿ, ಒಂದೊಂದು ಕೂದ್ಲಿಗೆ ಒಂದೊಂದು ರಿಸಲ್ಟ್ ನೆನ್ಪಿಟ್ಕೋಬೇಕು. ಓಕೆನಾ, ಅವಾಗ ನೋಡಪ್ಪ ನೀವು ಉದಾರ ಆಯ್ತೀರಾ. ಕೂದ್ಲಿಗೆ ಅಂಟಿಸ್ಕೊಂಡ್ಬಿಡ್ಬೇಕು ಚೀಟಿನಲ್ಲಿ ಬರೆದ್ಬಿಟ್ಟು, ಸ್ಪೈಕ್ಸ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಎಕ್ಸಾಮ್ ಟೈಮಲ್ಲಿ ಎಲ್ಲ ಚಿಟ್ಟಿ ಸುತ್ಕೊಂಡು ಹೋಗಿರ್ಬೇಕು. ತಲೆ ಮೇಲೆ ಕೈ ಇಟ್ರೆ ಸಾಕು, ಯಾವ್ದೋ ಒಂದು ಸ್ಪೈಕ್ ಕಿತ್ಬಿಟ್ರೆ ಫಾರ್ಮುಲಾ ಬರ್ಬೇಕು. ಅವ್ನ ಇನ್ವಿಜಿಲೇಷನ್ ನಿಮ್ಮನ್ನ ಸಪ್ರೇಟ್ ರೂಮಿಗೆ ಕರ್ಕೊಂಡೋಗಿ ಸ್ಪೈಕ್ ಕೀಳೋದ್ರಲ್ಲೇ ಟೈಮ್ ಆಗ್ಬಿಡ್ಬೇಕು ಅವ್ನಿಗೆ. ಆ ಲೆವೆಲ್ಗೆ ಮಾಡ್ಕೊಡ್ಬೇಕು ನೋಡ್ರಪ್ಪ. ಸೊ ಹಂಗೇನಾದ್ರು ಮಾಡ್ಕೊಂಡ್ರಿ ಅಂತ ಅಂದ್ರೆ ಸೊ ನೀವು ರಿಸಲ್ಟ್ ಬರುತ್ತೆ. ಓಕೆ, ಯಾವ ರಿಸಲ್ಟ್ ಬರುತ್ತೆ ಅಂತ ಕೇಳ್ಬೇಡ, ರಿಸಲ್ಟ್ ಬರುತ್ತೆ. ಓಕೆನಾ, ಇದು ಬೇಕಿಲ್ಲ. ಓಕೆ, ಕ್ಲಿಯರಾ? ಈಗ ಸ್ಲೋಪ್ ಕಂಡಿಡಕ್ಕೆ ಎಷ್ಟು ಫಾರ್ಮುಲಾ ಸಿಕ್ಕಿದಪ್ಪ ನಿಮ್ಗೆ? ಈಗ 2 ಫಾರ್ಮುಲಾ. ಓಕೆನಾ, ಈಗ ಒಂದೆರಡು ಪ್ರಾಬ್ಲಮ್ಸ್ ನೋಡೋಣ ಈಗ. ಓಕೆನಾ, ಒಂದು m is equal to tan theta, ಒಂದು ಇನ್ನೊಂದು y2 minus y1 divided by x2 minus x3. ಮುಗಿದೋಯ್ತು ಕೆಲಸ. ಓಕೆನಾ, ಕ್ವಶನ್ ಕೊಡ್ತೀನಿ, ಮಾಡ್ತಾ ಹೋಗಿ. ಅಷ್ಟು ಮುಗಿತಲ್ಲಪ್ಪ ಮ್ಯಾಟ್ರು. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ with angle of inclination with angle of inclination 130 ಡಿಗ್ರಿ ಅಂತ ಕ್ವಶನ್ ಕೊಟ್ಟ. ಏನ್ ಮಾಡ್ತೀಯ? ಕತೆಗಳನ್ನೆಲ್ಲ ಹೊಡಿಬಾರ್ದು. ಓಕೆನಾ, ವಿ ಡೋಂಟ್ ವಾಂಟ್ ಸ್ಟೋರೀಸ್, ಡೈರೆಕ್ಟ್ ಆನ್ಸರ್. m is equal to ಆನ್ಸರ್ ಏನು? ಟೇಬಲ್ ಗೊತ್ತಿರುತ್ತೆ, ಆನ್ಸರ್ ಹೇಳೋದು -1 ಅಷ್ಟೇ. ಮ್ಯಾಟ್ರ್ ಕ್ಲೋಸ್. ಏನ್ ಸರ್ ಇಷ್ಟು ಬೇಗ ಮ್ಯಾಟ್ರ್ ಮಾಡ್ತಾ ಇದ್ದೀರಾ ಅನ್ಬೇಡಿ. ಇಲ್ಲಿ ರೊಚ್ಗೆದ್ದವ್ರೆ ಜನಗಳು. ಓಕೆ, ಏನಿದು 130 ಅಂದ್ರೆ ರೂಟ್. ಇದು 130 ಅಂತ ಬರೋದೇ ಇಲ್ವಲ್ಲ ಯಾವ್ದು? 130 ಕೊಟ್ಟೇ ಇಲ್ಲ. 135. ರೊಚ್ಚಿಗೆದ್ದ ಬಾಲಕರು ಅಂತ ಒಂದು ಪಿಕ್ಚರ್ ಐತೆ, ದಯವಿಟ್ಟು ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ಓಕೆ, ಸೊ ಓಕೆ, ಲಿಂಕ್ ಕಳಿಸ್ತೀನಿ. ಓಕೆ, ನಂದೇ ಡೈರೆಕ್ಷನ್. ಆನ್ಸರ್ ಏನಪ್ಪ ಇದಕ್ಕೆ? -1. ಮೊನ್ನೆ ಯಾವ್ದೋ ಹಿಂಗೆ ಒಂದು ಪಿಕ್ಚರ್ಗೆ ಹೋಗಿದೆ. ಯಾವ ಪಿಕ್ಚರ್ ಅದು? ಅಲ್ಲ ಅದಲ್ಲ ಕಣ, ಇನ್ನೊಂದು ಯಾವ್ದೋ ಒಂದು ಬಂದಿತ್ತು. ಇಡು ಬಿಡು, ಕನ್ನಡ ಪಿಕ್ಚರ್ ಅಲ್ಲ ಅದು, ಬೇರೆ ಪಿಕ್ಚರು ಹೋಗಿದೆ. ಅದರಲ್ಲಿ ಹೀರೋಯಿನ್ ಇಲ್ಲ, ಸಾಂಗ್ ಇಲ್ಲ, ಫೈಟ್ ಇಲ್ಲ, ಬರೀ ಹೇಳ್ತೀನಿ ಲಿಂಕ್ ಕಳಿಸ್ಕೊಡ್ತೀನಿ. ಇದಕ್ಕೆ ಆನ್ಸರ್ ಹೇಳ್ರಿ. $60 ಡಿಗ್ರಿ ಅಂತ ಕೊಟ್ಟ. ಸೊ m is equal to √3. ನೋಡು, ಮತ್ತೆ ಎಕ್ಸಾಮ್ ಅಲ್ಲಿ ಎಲ್ಲ ಬರ್ಕೊಂಡ್ ಕೂತ್ಕೊಳಕ್ ಹೋಗ್ಬಾರ್ದು. ಇಲ್ಲಿ ಥೀಟಾ is equal to 160 ಡಿಗ್ರಿ, m is equal to tan theta, ಸೊ ಆಮೇಲೆ m is equal to tan 60 ಡಿಗ್ರಿ. ಕತೆಗಳನ್ನೆಲ್ಲ ಹೊಡ್ಕೊಂಡ್ ಕೂತ್ಕೊಂಡ್ರೆ ಅವೆಲ್ಲ ಯೂಸ್ ಇಲ್ಲ. ಟೇಬಲ್ಲೇ ಬ್ಯಾಟ್ ಮಾಡಿರ್ತೀಯ, ಡೈರೆಕ್ಟ್ ಆಗಿ ಆನ್ಸರ್ ಹೊಡಿಬೇಕಷ್ಟೇ. ನೀನ್ ಎಷ್ಟು ಬರ್ದೆ ಅನ್ನೋದಕ್ಕೇನು ಮಾರ್ಕ್ಸ್ ಇಲ್ಲ ಇಲ್ಲಿ. ಆನ್ಸರ್ ಬರ್ದ ಇಲ್ವಾ ಅಷ್ಟೇ, ಅರ್ಧಲ್ವಾ? ಅಲ್ಟಿಮೇಟ್ ಆಗಿ ಇಷ್ಟೇ ಕಂಡ್ರೋ, ನೀನ್ ಓದ್ದ ಬಿಟ್ಟ ಅವೆಲ್ಲ ಲೆಕ್ಕ ಕೇಳಲ್ಲ ಗುರು. ನಿನ್ಗೆ ಮಾರ್ಕ್ಸ್ ಬಂತ ಇಲ್ವಾ 100ಕ್ಕೆ? ಓಕೆನಾ, ಅಷ್ಟೇ. ಓದ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ ಗುರು. DCT ಓದ್ಲೇಬೇಕು ಅಂತ ಏನ್ ರೂಲ್ಸ್ ಇದೆ? ಟಿಕ್ ಮಾಡ್ದ ಇಲ್ವಾ? ಅಲಾಕ್ ಬಲಾಕಲ್ಲಿ ಟಿಕ್ ಮಾಡ್ರ 95 ಬಂದ್ಬಿಟ್ರೆ ಏನ್ ಮಾಡ್ತೀಯಪ್ಪ? ದೇವ್ರವನು ಏನ್ ಮಾಡಕ್ಕಲ್ಲ, ಹಂಗೆ ಆಗ್ತಾವ್ ಕೇಸ್ಗಳು. ನಂದು ಏನ್ ಮಾಡಕ್ಕಾಗಲ್ಲ, ಎಲ್ರಿಗೂ ಆಗಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಒಂದು 20,000 ಜನ, ನೀವೊಂದು 20,000 ಜನ ಬರೀತೀರಾ DCT, 20,000 ಜನ ಒಂದ್ ಇಬ್ರಿಗೆ ಆಗ್ಬೋದೇನೋ ಆತರ. 90 ಎಲ್ಲ ತೆಗಿಯಕ್ಕಾಗಲ್ಲ, ಏನೋ ಒಂದು 50 60 ಏನೋ ಅಲಾಕ್ ಬಲಾಕಲ್ಲಿ ಬರ್ತವೆ, ಎಲ್ರಿಗೂ ಬರಲ್ಲ. ಆಮೇಲೆ ಆ ಪ್ರಯತ್ನ ಪಟ್ಕಿಟ್ಟ. ಡೋಂಟ್ ಟ್ರೈ ದೀಸ್ ಅಟ್ ಎಕ್ಸಾಮ್ಸ್. ಫೈಂಡ್ ದ ಸ್ಲೋಪ್ of a line passing through 1, 2 and 5, 8.
ನೋಡಪ್ಪ, ಇಸ್ ವೆರಿ ಸಿಂಪಲ್. ಕೊಟ್ರ ಪಾಯಿಂಟ್ ಬರ್ಕೊಂಬಿಡು. ಏನು, ಎ ಪಾಯಿಂಟ್ ಕೊಟ್ಟಿದ್ದಾನೆ, ಏನಂತ 1,2 ಪಾಯಿಂಟ್. ಸೊ ಬಿ ಪಾಯಿಂಟ್ ಕೊಟ್ಟಿದ್ದಾನೆ 5,8. ಸೊ ನೀನು ಸ್ಲೋಪ್ಗೆ ಫಾರ್ಮುಲಾ ಫಸ್ಟ್ ಬರೆಯಂಗಿದ್ರೆ ಬರಿ. ಸೊ ನನಗೆ ಒಂದೊಂದ್ಸರಿ ಗಜನಿ ಟೈಪ್ ಮರ್ತೋಗ್ಬಿಡ್ತೀನಿ ಫಾರ್ಮುಲಾಗಳನ್ನ, ಅದಕ್ಕೆ ಪದೇ ಪದೇ ಬರಿತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನೀವೇನಾದ್ರೂ ಅದೇ ಟೈಪೇ ಆಗಿತ್ತು ಅಂತಂದ್ರೆ ಬರೆಯೋದು ತುಂಬಾ ಒಳ್ಳೇದು. ಓಕೆನಾ? ಸೊ ನಿಮಗೆ ಗೊತ್ತಿರುತ್ತೆ ನೀವು ಯಾವ ಟೈಪು ಅಂತ. ಓಕೆ, ಸೊ ದಿಸ್ ಇಸ್ x1 y1 x2 y2. ಸರ್ ನಾನು ಇದನ್ನೇ x2 y2 ಅಂತ ತಗೊಂತೀನಿ ಸರ್, ತಗೋ, ಸಮಸ್ಯೆನೇ ಇಲ್ಲ, ಆನ್ಸರ್ ಸೇಮ್ ಬರುತ್ತೆ. ಯಾವ್ದನ್ನಾದ್ರೂ ನೀವು x2 y2 ತಗೋಬಹುದು, ಯಾವ್ದನ್ನಾದ್ರೂ x1 y1 ತಗೋಬಹುದು, ಏನು ಸಮಸ್ಯೆ ಆಗಲ್ಲ. ಓಕೆನಾ? ಕ್ಲಾರಿಟಿ ಸಿಕ್ತಾ? ಓಕೆ, ನಮಸ್ಕಾರ. ವೆರಿ ಗುಡ್. ಸೊ ವಿಚ್ ಈಸ್ ಈಕ್ವಲ್ ಟು y2. ವಾಟ್ ಈಸ್ ಯುವರ್ y2 ದೇರ್? ಇಟ್ ಈಸ್ 8 ಮೈನಸ್ y1. ಮತ್ತೆ ಎಕ್ಸಾಮ್ ಅಲ್ಲಿ ಈ ತರ ಎಲ್ಲ ಬರ್ಕೊಳ್ಬಹುದು ಡೈರೆಕ್ಟ್ ಆಗಿ. ಅಲ್ಲಿ ಎರಡನೇ ನಂಬರು, ಇಲ್ಲಿ ಎರಡನೇ ನಂಬರು, ಮೈನಸ್ ಮಾಡೋದಷ್ಟೇ. 8 ಮೈನಸ್ 2 ಡೈರೆಕ್ಟ್ ಡಿವೈಡ್ ಬೈ ಇಲ್ಲಿ ಮೊದಲನೇ ನಂಬರು, ಇಲ್ಲಿ ಮೊದಲನೇ ನಂಬರು, 5 ಮೈನಸ್ 1. ಸೊ ವಿಚ್ ಇಸ್ ಈಕ್ವಲ್ ಟು 8ರಲ್ಲಿ 2 ಹೋದ್ರೆ ಎಷ್ಟಪ್ಪ? 6 ಡಿವೈಡ್ ಬೈ 5ರಲ್ಲಿ 1 ಹೋದ್ರೆ ಎಷ್ಟಪ್ಪ? 4. ಈಗ ಹೊಡ್ತಾ ಹೊಡೆದು ಬರುತ್ತಲ್ಲ, ಹೊಡ್ತಾ ಎಷ್ಟಲೇ ಹೋಗುತ್ತೆ? ಇದು 3ಲೆ, ಇದು 2ಲೆ. ಎಸ್. ಸೊ ವಿಚ್ ಇಸ್ ಈಕ್ವಲ್ ಟು 3/2. 3/2 ಇಸ್ ದ ಸ್ಲೋಪ್. ಇನ್ನೊಂದು ಕ್ವಶನ್ ಕೊಡ್ತೀನಿ ಮಾಡಿ. ಇಂಥವೇ ಕ್ವಶನ್ ಕೊಡ್ತಾ ಕಂಡ್ರಲ್ಲ ನಿಮ್ಗೆ. ಈಗ ಪಾಯಿಂಟ್ ಕೊಡ್ತಾ ಹೋಗ್ತೀನಿ, ನೀವು ಹಂಗೆ ಮಾಡಿ, ಕತೆ ಎಲ್ಲ ಬರೆಯಲ್ಲ, ಡೈರೆಕ್ಟ್ ಆಗಿ ಮಾಡಿ. ಓಕೆ, 1,7 ಅಂಡ್ 3,4 ಮಾಡಿ ನೋಡೋಣ. ಇದು x1 y1, ಇದು x2 y2 ಮಾಡಪ್ಪ. ಈಗ ಫಾರ್ಮುಲಾ ಎಲ್ಲ ಬರೆಯೋಲ್ಲ ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಆಲ್ ದಿ ಫಾರ್ಮುಲಾಸ್ ಅಂಡ್ ಆಲ್, ಡೈರೆಕ್ಟ್. ಮತ್ ಲೈನ್ ಹಾಕೊಳ್ಳಿ. ಇದು ಮೈನಸ್ ಇದು 4 ಮೈನಸ್ ಇದು ಫಸ್ಟ್ ನಂಬರು ಮೈನಸ್ ಇದು 7. ನೆಕ್ಸ್ಟ್ ಫಸ್ಟ್ ನಂಬರು, ಈ ಫಸ್ಟ್ ನಂಬರು 3 ಮೈನಸ್ 1. ಸೊ ವಿಚ್ ಇಸ್ ಈಕ್ವಲ್ ಟು 4 ಮೈನಸ್ 7 ಎಷ್ಟಾಗುತ್ತೆ? ಸೊ ಡಿಫರೆನ್ಸ್ 3 ಬರುತ್ತೆ, ಗ್ರೇಟರ್ ನಂಬರ್ 7 ಇರೋದ್ರಿಂದ -3 ಬರುತ್ತೆ ಬೈ 2. ಓಕೆ, ಸೊ ನೆಕ್ಸ್ಟ್ ಕ್ವಶನ್, -3,2 and 1,-4. ಇದೇ ನಿಮ್ಮ x1, ಇದೇ ನಿಮ್ಮ y1, ಇದೇ ನಿಮ್ಮ x2, ಇದೇ ನಿಮ್ಮ y2. ವೆರಿ ಗುಡ್ ಅಮ್ಮ, ಚಪ್ಪಾಳೆ, ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಸೊ m is equal to ಫಸ್ಟ್ ಇದು ನಂಬರು -4 ಮೈನಸ್ ಈ ನಂಬರು. ಓಕೆ, ನೆಕ್ಸ್ಟ್ ಈ ನಂಬರು 1 ಮೈನಸ್, ನೋಡಿ ಈಗ ಮೈನಸ್ ಈ ನಂಬರು, ಅಂದ್ರೆ ಅಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬ್ರಾಕೆಟ್ ಹಾಕೋಬೇಕು. ಸೊ ಇಟ್ ಇಸ್ ಈಕ್ವಲ್ ಟು ಏನಾಗುತ್ತೆ? -4 ಮೈನಸ್ ಇದೆಷ್ಟಾಗುತ್ತೆ? ಇದು ಬೇಕಾದ್ರೆ ಬರ್ಕೊಳ್ಳಿ, -4 - 2 ಅಪಾನ್ 1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -6 ಡಿವೈಡೆಡ್ ಬೈ +4 ಆಗುತ್ತೆ. ಗುರು ನಿಜವಾಗ್ಲೂ ನಾನು ದೇವ್ರೆ ಗುರು, ನಾನೇ ಇವತ್ತು ಬರ್ಕೊಡ್ತೀನಿ. 2 ರೂಪಾಯಿ ಬಾಂಡ್ ಪೇಪರ್ ತಗೊಂಬ, ನಾನು ಬರ್ಕೊಡ್ತೀನಿ, ನಾನು ದೇವ್ರೆ. ಎಲ್ಲದಕ್ಕೂ ಆನ್ಸರ್ 3/2 ಬರುತ್ತಾನೆ. ನಾನು ರ್ಯಾಂಡಮ್ ಆಗಿ ಕ್ವಶನ್ ಆಗ್ತಾ ಇದ್ದೀನಿ. ಏನೋ 3/2 ಅನ್ನೋದ್ರಲ್ಲಿ ಒಂದು ಏನೋ ರಹಸ್ಯ ಇದೆ. 3/2 ಅಂದ್ರೆ ರಹಸ್ಯ ಇದೆ, ಏನೋ ಇದೆ. ಓಕೆನಾ? ಯಾಕೆಂತಂದ್ರೆ ನಾನು ಸುಮ್ಮನೆ ನೋಡ್ತಾ ಇಲ್ಲ. ಓಕೆನಾ? ಜಸ್ಟ್ ಕ್ವಶನ್ ಆಗ್ತಾ ಇದ್ದೀನಿ. ಎಲ್ಲದಕ್ಕೂ ಆನ್ಸರ್ 3/2ನೇ ಬರ್ತಾ ಇದೆ. ಓಕೆ, ಅಲ್ಲ ಈ ತರ ಪ್ರಾಬ್ಲಮ್ ಮಾಡ್ಸೋದು ತಪ್ಪೇ ಕಣಪ್ಪ. ಯಾಕಂದ್ರೆ ನಮ್ಮ ಹುಡ್ಗ ಫಿಕ್ಸ್ ಆಗ್ಬಿಡ್ತಾನೆ, ಎಲ್ಲದಕ್ಕೂ 3/2 ಆನ್ಸರೇ ಬರ್ತಾ ಇದೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲೂ ಕೊಟ್ರ ಕ್ವಶನ್ ಆನ್ಸರ್ 3/2. ಓಕೆ, ಸೊ ರೆಸ್ಟ್ ಇನ್ ಪೀಸ್, ಅಷ್ಟೇ, ಮುಗೀತ್ ಕೆಲಸ. ಓಕೆ ಓಕೆ, ರಿಪ್ ಅವತ್ತು. ಓಕೆ, ಮೇಷ್ಟ್ರು ಸತ್ತ ಅಂತ. ಓಕೆನಾ? ಸೊ ಎಲ್ಲಕ್ಕೂ 3/2 ಬರ್ತಾ ಇದೆ. ಯಪ್ಪ,
ನಿಮ್ಗೆ ಅನ್ಸಲ್ವಾ ನನ್ನ ದೇವ್ರು ನೋಡ್ದಂಗೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಎಸ್, ಓಕೆ. ಲೇ ಕೃಷ್ಣಗೆ ಅಪ್ಪ ಇಲ್ಲೋ ಅಪ್ಪ ನೀನ್ ಯಾರಿಗೆ ಹೋಲಿಸ್ತಾ ಇದೀಯೋ ಅಂಟಮ್ಮ? ದೇವ್ರಾ? ಓಕೆ, ಅಲ್ಲಪ್ಪ ಮಕ್ಕಳು ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಣೋ. ಓಕೆ, ಇರ್ಲಿ ನೋಡ್ರಿ, ಇದು ಮಾಡ್ರಿ ನೋಡದ 3,1 and 3,7 ಮಾಡ್ರಿ ನೋಡೋಣ. ಮಾಡಪ್ಪ ಮಾಡು. X1 Y1 X2 white. So M is equal to first 7 minus 1 divided by ಏನಾಗುತ್ತೆ 3 minus 3. So which is equal to ಏನ್ ಬಂತಪ್ಪ ಅಂದ್ರೆ 6 by 0 is equal to infinity. Infinity ಅಂದ್ರೆ not defined ಅಂತ, ನಾಟ್ ಡಿಫೈನ್ಡ್ ಅಂತ. ಓಕೆ, ಅಂದ್ರೆ ಇದು 100% ಲೈನ್ ಹೆಂಗಿರುತ್ತೆ ಅಂದ್ರೆ ವರ್ಟಿಕಲ್ ಲೈನ್ ಇರುತ್ತೆ. ಸೊ ಇದು ಎಂತ ಲೈನ್ ಇರುತ್ತೆ ಅಂದ್ರೆ ವರ್ಟಿಕಲ್ ಲೈನ್ ಇರುತ್ತೆ. ಈ ಲೈನ್ ಈ ಕೊಟ್ಟಿದ್ದಾನಲ್ಲ ಲೈನ್ ವರ್ಟಿಕಲ್ ಲೈನ್ ಅಂತ. ಯಾಕೆಂತಾರೆ ಸ್ಲೋಪ್ ಇನ್ಫಿನಿಟಿ ಬರ್ತಿದೆ ಅಂತಾರೆ, ವರ್ಟಿಕಲ್ ಲೈನ್ ತಾನೆ, ಅದು ನಿಮಗೆ ಗೊತ್ತಿರಬೇಕು. ಮತ್ ಇನ್ನೊಂದು ಸ್ಲೋಪ್ ಯಾವಾಗ ಡಿಫೈನ್ ಆಗಲ್ಲ ಅಂತಂದ್ರೆ ನೋಡಿದ ತಕ್ಷಣನೇ ಹೇಳ್ಬೋದು. ಹೆಂಗೆ ಸರ್ ಅಂತ ಅಂದ್ರೆ ಈ ಎಕ್ಸ್ ಸೇಮ್ ಬಂತು ಅಂದ್ರೆ ನಾಟ್ ಡಿಫೈನ್ಡ್, ಕಂಡಿಡಿಯಕ್ಕೆ ಹೋಗ್ಬೇಡಿ. ಎಕ್ಸ್ ವ್ಯಾಲ್ಯೂಸ್ ಏನಾದ್ರು ಸೇಮ್ ಬಂತು ಅಂದ್ರೆ ಇಲ್ಲೂ 3ನೇ ಇದೆ, ಇಲ್ಲೂ 3ನೇ ಇದೆ. ಸಪೋಸ್ ಇಲ್ಲೂ 2ನೇ ಇದ್ದು ಇಲ್ಲೂ 2ನೇ ಇದ್ರು ಆನ್ಸರ್ ಏನ್ ಬರುತ್ತೆ? ಇನ್ಫಿನಿಟಿನೇ ಬರುತ್ತೆ. ಇಲ್ಲಿ -8 ಇಲ್ಲೂ -8 ಇದ್ರು ಕೂಡ ಏನ್ ಬರುತ್ತೆ? ಇನ್ಫಿನಿಟಿನೇ ಬರುತ್ತೆ. ಸೇಮ್ ನಂಬರ್ ಇತ್ತು ಅಂದ್ರೆ ಮ್ಯಾಟ್ರ್ ಕ್ಲೋಸ್. ಎಕ್ಸ್ ವ್ಯಾಲ್ಯೂ ಎಕ್ಸ್ ಜಾಗದಲ್ಲಿ ಸೇಮ್ ನಂಬರ್ ಇತ್ತು ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳ್ಬೇಕು. ಲೆಟ್ ಅಸ್ ಸಿ. ವೈ ಜಾಗದಲ್ಲಿ ಇತ್ತು ಅಂದ್ರೆ ಇವಾಗ ನೋಡೋಣ ಏನಾಗುತ್ತೆ ಅಂತ. 3,8 and 1,8 ಮಾಡಿ ನೋಡಿ ಏನ್ ಬರುತ್ತೆ. ಇಲ್ಲೇನು ವೈ ಜಾಗದಲ್ಲಿ ಸೇಮ್ ಐತಿ. ಓಕೆ, ಸೊ ಎಂ ಇಸ್ ಈಕ್ವಲ್ ಟು 8 minus 8 divided by 1 minus 3 which is equal to ಏನ್ ಬರಕತ್ತದೆ 0 by -2 ಭಯ. ಸೊ 0 by ಎನಿಥಿಂಗ್ ಏನ್ ಬರುತ್ತೆ? 0ನೇ ಬರುತ್ತೆ. ಓಕೆನಾ? ಅಂದ್ರೆ ಈ ಲೈನ್ ಇದೆಯಲ್ಲ ಇದು ಹಿಂಗಿರುತ್ತೆ, ಹಾರಿಜಾಂಟಲ್ ಲೈನ್ ಇರುತ್ತೆ. ಇದು ನಮ್ಮ ಲೈನ್. ಓಕೆ, ಸ್ಟ್ರೈಟ್ ಆಗಿದೆ. ಯಾಕಂದ್ರೆ ಹಾರಿಜಾಂಟಲ್ ಲೈನ್ಗೆ ಸ್ಲೋಪ್ 0 ತಾನೆ. ಸೊ ಹಂಗಾಗಿ ಇದು ಕತೆ. ಅಂದ್ರೆ ಇಲ್ಲಿ ವೈ ಪೊಸಿಷನ್ ಏನಿದೆ ಅದು ಸೇಮ್ ಇದ್ರೆ ಆನ್ಸರ್ 0 ಬರ್ತದೆ. ಸೊ ಇದು ವಿಷಯ ನಿಮಗೆ ಗೊತ್ತಿಲ್ಲಪ್ಪ. ಇದು ಇನ್ಫಿನಿಟಿ ಹೆಂಗ್ ಸರ್ ಬಂತು ಅಂದ್ರೆ ಎನಿಥಿಂಗ್ ಬೈ 0 ಏನಾದ್ರು ಇತ್ತು ಅಂದ್ರೆ ಆನ್ಸರ್ ಏನಪ್ಪಾ? ಇನ್ಫಿನಿಟಿ ಅಂತ ಗೊತ್ತಿರ್ಲಿ. ಓಕೆ, ಅದೇ ತರ 0 by ಎನಿಥಿಂಗ್ ಏನಾದ್ರು ಇರ್ಲಿ, 0 by ಎನಿಥಿಂಗ್. ಸೊ ಓಕೆನಾ? ಸೊ ಇದು ಕೂಡ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. 0 by ಎನಿಥಿಂಗ್ ಆನ್ಸರ್ ಏನು ಅಂತ ಕೇಳಿದ್ರೆ 0 ಅಂತ ಹೇಳ್ಬೇಕು. 0 by ನಾನು ಆನ್ಸರ್ ಏನಪ್ಪಾ? 0. 0 by ನೀನು, ಓಕೆನಾ? 0 by ಅವನು 0. ಓಕೆನಾ? ಸೊ ಅವನು ಬೈ 0 ಏನಾಗುತ್ತೆ? ಅವನು ಬೈ 0 ಏನಪ್ಪಾ? ಇನ್ಫಿನಿಟಿ. ಯಾರಾದ್ರೂ ಆಗಿರ್ಲಿ ಹೇಳು, ಯಾರೋ ಒಬ್ಬ ಬೈ 0 ಏನಾಗುತ್ತೆ? ಇನ್ಫಿನಿಟಿ. ಅಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಎನಿಥಿಂಗ್ ಅಂತಂದ್ರೆ ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಕೆಳಗಡೆ 0 ಬಂತು ಅಂದ್ರೆ ಇನ್ಫಿನಿಟಿ, ಮೇಲ್ಗಡೆ 0 ಬರಕತ್ತೈತೆ ಅಂದ್ರೆ 0. ಇದು ನೆನ್ಪಿಟ್ಕೋಬೇಕು ರಾಜು, ಅಷ್ಟೇ. ನೋಡು, ಎಕ್ಸ್ ಏನಾದ್ರು ಸೇಮ್ ಇತ್ತು ಅಂತ ಅಂದ್ರೆ ಆನ್ಸರ್ ನಾಟ್ ಡಿಫೈನ್ ಬರುತ್ತೆ. ವೈ ಏನಾದ್ರು ಸೇಮ್ ಬಂತು ಅಂತ ಅಂದ್ರೆ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಇದು ನೆನಪಿರ್ಲಿ. ಓಕೆನಾ? ಸೊ ಇದ್ರ ಜೊತೆಗೆ ಇನ್ನೊಂದು ಏನ್ ಗೊತ್ತಿರ್ಬೇಕು ಅಂದ್ರೆ ಸ್ಲೋಪ್ ಬಗ್ಗೆ ನಿಮ್ಗೆ ಲಾಜಿಕ್ ಏನಪ್ಪಾ ಅಂತಂದ್ರೆ ಒಂದು ನೋಟ್ ಬರ್ಕೊಂಬಿಡಿ. ಏನಂತ ಅಂದ್ರೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸ್ಲೋಪ್ ಆಫ್ ಎನಿ ಲೈನ್ parallel to x-axis is 0 ಅಂತ ಹೇಳ್ತೀವಿ. ಅದೇ ಸ್ಲೋಪ್ ಆಫ್ ಎನಿ ಲೈನ್
ಸ್ಲೋಪ್ ಆಫ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಅಥವಾ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಏನಾದ್ರು ಇತ್ತು ಅಂದ್ರೆ, ಪ್ಯಾರಲಲ್ ಟು ವೈ ಆಕ್ಸಿಸ್ ಇತ್ತು ಅಂತ ಅಂದ್ರೆ, ಪ್ಯಾರಲಲ್ ಟು ವೈ ಆಕ್ಸಿಸ್ ಇತ್ತು ಅಂದ್ರೆ ಅದಕ್ಕೆ ಆನ್ಸರ್ ಏನಪ್ಪಾ? ಇನ್ಫಿನಿಟಿ ಅಂತ ಹೇಳ್ತೀವಿ. ಇನ್ಫಿನಿಟಿ. ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿತ್ತು ಅಂದ್ರೆ, ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಅಂತಂದ್ರೆ ಮಲ್ಕೊಂಡಿರೋದ ನಿಂತ್ಕೊಂಡಿರೋದ? ಮಲ್ಕೊಂಡಿರೋದು. ಓಕೆನಾ? ಮಲ್ಕೊಂಡಿರೋದಕ್ಕೆ ಸ್ಲೋಪ್ಗೆ 0. ವೈ ಆಕ್ಸಿಸ್ ಗೆ ಪ್ಯಾರಲಲ್ ಅಂತಂದ್ರೆ ವೈ ಆಕ್ಸಿಸ್ ನಿಂತ್ಕೊಂಡಿರುತ್ತೆ, ಅದಕ್ಕೆ ಪ್ಯಾರಲಲ್ ಅಂತ ಅದ್ರ ಪಕ್ಕದಲ್ಲಿ ಇರ್ತಾನೊಬ್ಬ, ನಾನು ನಿನ್ಗೆ ಸಮ ಕೊಡೋ ಅಂತ, ಅವನಿಗೇನು? ಇನ್ಫಿನಿಟಿ. ಓಕೆನಾ? ಸೊ ಇಷ್ಟು ನಿಮ್ಗೆ ಲಾಜಿಕ್ಗಳು ಗೊತ್ತಿರ್ಲಿ. ಇದನ್ನ ಇಟ್ಕೊಂಡು ನೀವು ಮಾಡಬೇಕು ಮ್ಯಾಜಿಕ್ಕು. ನೆಕ್ಸ್ಟ್ ಟಾಪಿಕ್ ಏನಂತ ಬರ್ಸಿದೀನಪ್ಪ, ಅಲ್ಲೇನ್ ಟಾಪಿಕ್ ಇದು ಹಂಗೆ ಹೋಗ್ತಾ ಇರ್ತೀನಿ, ಕರೆಕ್ಟ್ ನೋಡ್ಬೇಕು. ಇವಾಗ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಈಗ ಯೋಚನೆ ಮಾಡಿ, ಈಗ ಇಲ್ಲಿವರೆಗೂ ನಾವು ಕಲ್ತಿರೋದೆಷ್ಟು? ಯಾರೋ ಏನೋ ಮಾಡ್ದ, ಮಾಡು 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 ನೀನು ಮಾಡು ಮಾಡು ಮಾಡು. ಓಕೆ, ಇದು ಇಂಪಾರ್ಟೆಂಟ್ ಮೇನ್ ಆಗಿ. ನಿಲ್ಲಿಸ್ತಲ್ಲಪ್ಪ, ಮಾಡು. ಓಕೆ, ನೀವೀಗ ಕಲ್ತಿರೋದೇ ಎರಡೇ ಟಾಪಿಕ್. ಒಂದು ಸ್ಲೋಪ್ ಕಂಡುಹಿಡಿಯಕ್ಕೆ. ಸ್ಲೋಪ್ ಕಂಡುಹಿಡಿಯಕ್ಕೆ ಎಷ್ಟು ದಾರಿ ಇದೆಯಪ್ಪ? 2 ದಾರಿ. ಒಂದು ಥೀಟಾ ಕೊಟ್ಟಾಗ, ಇನ್ನೊಂದು ಪಾಯಿಂಟ್ಗಳು ಕೊಟ್ಟಾಗ. ಥೀಟಾ ಕೊಟ್ಟಾಗ ಫಾರ್ಮುಲಾ ಏನಪ್ಪ? ಟ್ಯಾನ್ ಥೀಟಾ. ಪಾಯಿಂಟ್ಸ್ ಕೊಟ್ಟಾಗ ಫಾರ್ಮುಲಾ ಏನಪ್ಪ? ಮ್ಯಾಟ್ರು ಕ್ಲೋಸ್. ಓಕೆ, ಇಷ್ಟೇ ಕಲ್ತಿರೋದು ನೀವು. ಇಷ್ಟೊತ್ತ ತನಕ ದಬಾಕಿರೋದು ಇಷ್ಟೇ, ನಾನ್ ದಬಾಕಿರೋದು ಅಷ್ಟೇ. ಓಕೆ, ಇವಾಗ ಇಂಥ ಸಂದರ್ಭದಾಗ ಆಂಗಲ್ ಅಂತ ಬರಕತ್ತೈತಿ. ಏನಪ್ಪಾ ಅಂತಂದ್ರೆ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ. ಈಗ ನಮ್ಮ ಹತ್ರ 2 ಇದಾವೆ ಅಂತ ಅನ್ಕೊಳ್ಳೋಣ. ಲೈನ್ಸ್ 2 ಇದೆ. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇದು ಒಂದು ಲೈನ್ ಅಂದ್ಕೊಳ್ಳೋಣ, ಇದು ಒಂದು ಲೈನ್ ಅಂದ್ಕೊಳ್ಳೋಣ. ಓಕೆ, ಇದು ಓಕೆನಾ? ಇದನ್ನ ಲೈನ್ 1 ಅಂತೀನಿ, ಇದನ್ನ ಅಂತ ಕರಿತೀನಿ ಲೈನ್ 2 ಅಂತ ಕರಿತೀನಿ. ಇವೆರಡರ ಮಧ್ಯ ಆಂಗಲ್ ಸಬ್ಟೆಂಡ್ ಆಗುತ್ತೆ. ಈ ಆಂಗಲ್ ನೇ ನಾನು ಏನಂತ ಕರಿತೀನಿ? ಥೀಟಾ ಅಂತ ಕರಿತೀನಿ. ಯು ಹ್ಯಾವ್ ಟು ಫೈಂಡ್ ದಾಟ್ ಥೀಟಾ. ಓಕೆ, ಅಂದ್ರೆ ಇವಾಗ ನಾನ್ ಮಾಡಕ್ ಹೊರಟಿರೋದೇನಪ್ಪಾ ಅಂದ್ರೆ ಆ ಆಂಗಲ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ನನಗೆ. ಓಕೆ, ಆಂಗಲ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಓಕೆ, ಈಗ ಬರ್ಕೊಂಬಿಡಿ. ಲೆಟ್ L1 ಅನ್ನೋದೇನಪ್ಪ? ಲೈನ್ 1 ಅಂತ. ಅಂಡ್ L2 ಬಿ 2 ಲೈನ್ಸ್. ಅವು 2 ಲೈನ್ಸ್. ಅವೆರಡದು ಸ್ಲೋಪ್ಗಳು ಗೊತ್ತು. ವಿತ್ M1 ಅಂಡ್ M2 ಬಿ ದೈರ್ ಸ್ಲೋಪ್ಸ್. ಇಷ್ಟೇ. ಅಂಡ್ ಥೀಟಾ ಬಿ ದ ಆಂಗಲ್ ಬಿಟ್ವೀನ್ ದೆಮ್. ಇಷ್ಟೇ ಕೊಟ್ಟಿರೋದು ಇಲ್ಲಿ. ಏನಂತ ಅಂದ್ರೆ ನಮ್ಮ ಹತ್ರ 2 ಲೈನ್ ಇದೆ ಸರ್, L1 ಅಂಡ್ L2. L1 ಲೈನ್ ಸ್ಲೋಪ್ ಬಂದ್ಬಿಟ್ಟು M1, L2 ಸ್ಲೋಪ್ ಬಂದ್ಬಿಟ್ಟು M2 ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸರ್ 2 ಲೈನ್ ಇದೆ ಸರ್, 2 ಲೈನ್ ಸ್ಲೋಪ್ಗಳು ಗೊತ್ತು ಸರ್, ಅದಕ್ಕೆ M1 ಇದಕ್ಕೆ M2. ಸರ್ ನನ್ಗೆ ಅವೆರಡರ ಮಧ್ಯೆ ಆಂಗಲ್ ಬೇಕು ಸರ್, ನನಗೆ ಹೇಳ್ಬಿಡಿ ಸರ್ ನೋಡೋಣ ತಾಕತ್ತಿದ್ರೆ. ದೆನ್ ದ ಆಂಗಲ್ ಬಿಟ್ವೀನ್ ದ ಸ್ಟ್ರೈಟ್ ಲೈನ್ಸ್ ಏನಪ್ಪ ಫಾರ್ಮುಲಾ ಅಂತ ಅಂದ್ರೆ tan theta is equal to modulus M1 minus M2 all divided by 1 plus M1 into M2. 1 plus M1 into M2. ರಾಜು ಇದೇ ಫಾರ್ಮುಲಾ ಅಷ್ಟೇ, ಇನ್ನೇನು ಬೇಡ. ಏನು ಬೇಡಪ್ಪ ಕಂದ, ಏನು ಬೇಡ, ಇದೇ ಫಾರ್ಮುಲಾ. ಸೊ tan of the angle between the two lines, theta ಅಂದ್ರೆ angle between the two lines, tan of the angle is equal to ಏನಪ್ಪಾ ಅಂದ್ರೆ ಮಾಡ್ಯುಲಸ್ ಹಾಕ್ಬೇಕು. ಮಾಡ್ಯುಲಸ್ ಅಂತಂದ್ರೆ ನಿಮ್ಗೆ ಆನ್ಸರ್ ಈ ಕ್ವಾಂಟಿಟಿ ಇದೆಯಲ್ಲ M1 minus M2 divided by 1 plus M1 M2 ಇದನ್ನ ಕಂಡುಹಿಡಿತೀರಾ.
ಅದು ನೆಗೆಟಿವ್ ಬಂದ್ರೂ ಕೂಡ ಯು ಹ್ಯಾವ್ ಟು ಟೇಕ್ ದ ಮಾಡ್ಯುಲಸ್ ಅಂದ್ರೆ ಪಾಸಿಟಿವ್ ತಗೋಬೇಕು. ಅವಾಗ ಆನ್ಸರ್ ಏನ್ ಬರುತ್ತೆ ಅದೇ ನಮ್ಮ ಆಂಗಲ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ದ ಥೀಟಾ ಆಂಗಲ್ ಅಂತ ಫಾರ್ಮುಲಾ. ಅಥವಾ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇದನ್ನ ಸಾಲ್ವ್ ಮಾಡಿತ್ತು ಅಂತ ಅಂದ್ರೆ ನಿಮ್ಗೆ ಆರ್ ಇದನ್ನ ಥೀಟಾನ ಟ್ಯಾನ್ ಇನ್ವರ್ಸ್ ಈ ಕಡೆ ತಗೊಂಡೋದಾಗುತ್ತೆ. ಥೀಟಾ ಇಸ್ ಈಕ್ವಲ್ ಟು ಇದು ಟ್ಯಾನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದ್ರೆ ಅದನ್ನ ಇನ್ವರ್ಸ್ ಅಂತ ಕರೀತಾರೆ. ಇನ್ವರ್ಸ್ ಆಫ್ ಸೇಮ್ ಫಾರ್ಮುಲಾ m1 minus m2 divided by 1 plus m1 m2 ಆಗುತ್ತೆ. In fact this is an acute angle. This is an acute angle. ಬೇರೆ ಕಲರ್ ಯೂಸ್ ಮಾಡ್ತೀನಿ. ಕಲರ್ ಸೊ ಇದೇನಪ್ಪ ಇದು ಅಂತಂದ್ರೆ ಎಂತ ಹೇಳ್ಬೇಕು ನೀವು? ಇದು this is an acute angle. So this is ಕಲರ್ ಬರ್ತಾ ಇಲ್ಲ ಗುರು, ಹಿಂಗೆ ಆಗುತ್ತೆ ಒಂದ್ಸರಿ, ಇಷ್ಟ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಇದೆಂತದ್ದು ಇದು ಆನ್ಸರ್ ಬರುತ್ತಲ್ಲ, ಇದನ್ನ ಎಂತ ಕರಿತೀವಿ? ಅಕ್ಯೂಟ್ ಆಂಗಲ್. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈಗ ಇಷ್ಟೇ, ಅದನ್ನ ಆಮೇಲೆ ಮಾತಾಡ್ತೀನಿ, ಕಾನೂನು ಕೈ ತಗೊಳಕ್ ಬೇಡ. ಸರ್ 2 ಲೈನ್ ಇದಾವೆ ಸರ್, 2 ಲೈನ್ದು ಸ್ಲೋಪ್ ಗೊತ್ತು ಸರ್ m1 m2 ಅಂತ, ನಿಮ್ ಕೈಲಿ ಆಂಗಲ್ ಕಂಡಿಡಿಯಕ್ ಆಗ್ತದ ಸರ್ ಅಂತ ಅಂದ್ರೆ 100 ಆಗ್ತದೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ. ಸೊ tan θ is equal to m1 minus m2 ಅವೆರಡು ಸಬ್ಟ್ರಾಕ್ಟ್ ಮಾಡು, ಡಿವೈಡೆಡ್ ಬೈ 1 plus m1 m2. ಪ್ರೂಫ್ ಬೇಕಿಲ್ಲ, ಕಾನೂನು ಕೈ ತಗೊಳ್ಳೋದು ಬೇಡ. ಓಕೆ? ಅಥವಾ θ is equal to tan ನ ಈ ಕಡೆ ತಗೊಂಡೋದ್ರೆ tan ಇನ್ವರ್ಸ್ ಆಗುತ್ತೆ. ಇದು ಹೆಂಗಿದೆಯೋ ಹಂಗೆ ಬರ್ದಿದ್ದೀನಿ ಒಂದು. ಈಗ ಪ್ರಶ್ನೆಗಳು ಅರ್ಥ ಮಾಡ್ಕೊ. ಈಗ ಇಲ್ಲಿ tan θ ಕಂಡಿಡಿತಿಲ್ಲ, θ ಕಂಡಿಡಿತಿಲ್ಲ, ಇಲ್ಲಿ ಬರೋ ಆನ್ಸರ್ ನಿನ್ಗೆ ಏನಿರುತ್ತೆ ಅಂದ್ರೆ ಅಕ್ಯೂಟ್ ಆಂಗಲ್ ಇರುತ್ತೆ. ಅಕ್ಯೂಟ್ ಅಂದ್ರೆ ಏನು ಸರ್? ಅಕ್ಯೂಟ್ ಅಂದ್ರೆ ಏನು? 0 to 90 ಡಿಗ್ರಿ ಇರುತ್ತೆ. ನಿಮ್ಗೆ ಎಲ್ಲಾ ಬರೋ ಆನ್ಸರ್ ಪ್ರತಿಯೊಂದು ಕೂಡ ನಿನ್ಗೆ 0 ಡಿಗ್ರಿಯಿಂದ 90 ಡಿಗ್ರಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಓಕೆ? ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಯುವಂತಹ ಎಲ್ಲಾ ಆಂಗಲ್ಗಳು ಕೂಡ ನಿಮ್ಗೆ ಎಲ್ಲಿಂದ ಎಲ್ಲಿಗಿರುತ್ತೆ? 0 ಇಂದ 90 ಡಿಗ್ರಿ ವರೆಗೂ ಇರುತ್ತೆ. ನಿಮ್ಗೆ ಇಲ್ಲಿ ಬರೋ ಅಂತ ಆನ್ಸರ್ಗಳು ಒಂದು. ಲವ್ ಅಣ್ತಮ್ಮ, ನಿಜವಾಗ್ಲೂ ನನ್ಗೆ ಏನು ಅನ್ಸಲ್ಲ ಬಿಡಪ್ಪ, ಆಯ್ತು. ಓಕೆ, ನಾನು ಪದೇ ಪದೇ ಮುಟ್ಟೋದು, ಅದು ಅಳ್ಳಾಡೋದು ಅದೆಲ್ಲ ಆಗ್ತಾ ಇದೆ ಅಂದ್ರೆ ಮೊಬೈಲು. ಪ್ಲೀಸ್ ಹಂಗೆಲ್ಲ ಮಾಡ್ಬಿಟ್ರು. ಈಗ ಅಂದ್ರೆ ನಾನು ಹೇಳೋದು ಯೋಚನೆ ಮಾಡಿ, ಹಂಗೆ ಸ್ವಲ್ಪ ಹಂಗೆ ಯೋಚನೆ ಮಾಡಿ. ಈಗ ನಾನು ಕಂಡಿಡಿದಿದ್ದು ಈ ಥೀಟಾ ಅಲ್ವಾ? ಅಂದ್ರೆ ಈ ಆಂಗಲ್ ಕಂಡಿಡಿದೆ, ಈ ಆಂಗಲ್ ಆನ್ಸರ್ ಎಷ್ಟೋ ಬಂತು, ಅದೇನೋ ಬಂತು, ಅಕ್ಯೂಟ್ ಆಂಗಲ್ ಬಂತು. ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂತ ಅಂದ್ರೆ ನಿಮ್ಗೆ ಇದೊಂದೇ ಅಲ್ಲ ರಾಜು, ಇದನ್ನೇ ಅಂತ ಕರಿತೀವಿ ಹಂಗಾದ್ರೆ? ಅದು ಕೂಡ ಆಂಗಲ್ ತಾನೆ. ಈ ಲೈನು ಮತ್ತೆ ಈ ಲೈನ್ ಇರೋ ಆಂಗಲ್ ಕೂಡ ಅದು ಕೂಡ ಆಂಗಲ್. ಮತ್ತೆ ನೀನ್ ಯಾಕೆ ಇದನ್ನ ಮಾತ್ರ ತಗೊಂಡೆ? ಹೌದು, ನನಗೆ ಬೇಕು ಅನ್ಸುತ್ತೆ ತಗೊಂಡಪ್ಪ. ಓಕೆ, ಮತ್ತೆ ಇದೇ ಆಂಗಲ್ ಎಷ್ಟಿರುತ್ತೆ ಅಣ್ಣ? ಅದು ಆಂಗಲ್ 5 ಇರುತ್ತೆ ಅಣ್ಣ. ಆಂಗಲ್ ಏನಿರುತ್ತೆ? 5. ಏನಿರುತ್ತದು? 5. ನೋಡಿ, ಈಗ ಥೀಟಾ, ಈಗ ಮ್ಯಾಥ್ಸ್ ಅಲ್ಲಿ ತುಂಬಾ ಸಿಂಬಲ್ಸ್ ಬರ್ತವೆ. ಸೊ ಫೈ, ಝೈ, ಕೈ, ಮೈ, ಈ ತರ ಎಲ್ಲ ಸಿಂಬಲ್ಸ್ ಬರ್ತಾ ಹೋಗ್ತವೆ. ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಇದು ಸದ್ಯಕ್ಕೆ 5 ಅಂತ. ಇಲ್ಲಾಂದ್ರೆ ಏನ್ ಬೇಕಾದ್ರೆ ಸಿಂಬಲ್ ತಗೋಬಹುದು, ಯಾವ್ದೋ ಒಂದ್ ಏನೋ ತಗೊಂಡು ನಾನು ಸುಮ್ಮನೆ 5 ಅಂತ ತಗೊಂತೀನಿ ಸಿಂಬಲ್. ಆಂಗಲ್ಗಳೆಲ್ಲ ಥೀಟಾ, ಫೈ, ಝೈ, ಕೈ, ಮೈ ಈ ತರ ಎಲ್ಲ ಕರೀತಾರೆ. ಮಿಯೋ, ಲ್ಯಾಂಬ್ಡಾ, ಓಕೆನಾ, ಈ ತರ ಎಲ್ಲ ತಗೊಂತೀವಿ. ಈ ತರ ಸಿಂಬಲ್, ಇದೊಂದು 5 ಅಂತ ಒಂದು ಸಿಂಬಲ್ ಅಂತ ಅನ್ಕೊಳ್ಳಿ, ಥೀಟಾ ತರ. ಓಕೆ, ಆರ್ ಎಲ್ಸ್ ಯು ಟೇಕ್ ಥೀಟಾ 1, ಥೀಟಾ 2 ಅಂತ ಬೇಕಾದ್ರೆ ತಗೊಳ್ಳಿ. ಇದರಲ್ಲಿ ಇದು ಅಕ್ಯೂಟ್ ಆಂಗಲ್ ಆದ್ರೆ ಇದು ಅಬ್ಟ್ಯೂಸ್ ಆಂಗಲ್ ಇರುತ್ತೆ. ಓಕೆನಾ? ಯಾಕಂದ್ರೆ ಇವೆರಡು ಸ್ಟ್ರೈಟ್ ಆಂಗಲ್ ಆಗ್ಬಿಡ್ತವೆ ಸೇರಿಸ್ಬಿಟ್ರೆ. ಈಗ ಅರ್ಥ ಮಾಡ್ಕೊಳ್ಳಿ, ಇವೆರಡೂ ಸೇರ್ಸಿದ್ರೆ ಈ ಫುಲ್ ಆಂಗಲ್ ಎಷ್ಟಾಗುತ್ತೆ? ಇದು 180 ಡಿಗ್ರಿ ಆಗುತ್ತೆ ರಾಜು, 180 ಡಿಗ್ರಿ ಆಗುತ್ತೆ. ಅಂಡ್ ನೀನ್ ಅರ್ಥ ಮಾಡ್ಕೋ, ನೀನೇನ್ ಮಾಡ್ಕೋ, ಎಲ್ಲ ಹೋಯ್ತು, ಇಷ್ಟೇ ಜೀವನ. ಓಕೆ, ಸೊ ಇದೇ ನಮ್ಮ 5 ಆಗುತ್ತೆ. ಓಕೆ, ಮತ್ತೆ ಈ 5 ಬೇಕಂದ್ರೆ ಏನ್ ಮಾಡ್ತೀಯಪ್ಪ? ನಿನ್ಗೆ ಇದು ಅಕ್ಯೂಟ್ ಆಂಗಲ್ ಸಿಕ್ತು, ನನಗೆ ಈ 5 ಬೇಕು ಅಷ್ಟೇ. ಓಕೆನಾ? ಥೀಟಾ ಕಂಡಿಡಿದು 180 ಮೈನಸ್ ಮಾಡ್ಬೇಕಷ್ಟೇ. ಸೊ ಈಗ ಇಲ್ಲಿ ಬರ್ಕೋಬೇಕಾದ್ರೆ ಏನಂತ ಬರ್ಕೋ? ಇಫ್ ಯು ವಾಂಟ್ ಟು ಫೈಂಡ್ ಏನು ಅಕ್ಯೂಟ್ ಆಂಗಲ್ ಅಲ್ಲ, ಟು ಫೈಂಡ್ ಏನು ಎಂತ ಆಂಗಲ್?
obtuse angle, to find obtuse angle, phi. ಓಕೆನಾ? ಹೆಂಗ್ ಮಾಡ್ತೀರಾ? ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ phi? ಎಸ್. ಓಕೆನಾ? ಸೊ phi is equal to ಏನಂತ ಬರೀಬೇಕು? 180 ಡಿಗ್ರಿ ಮೈನಸ್ ಏನ್ ಮಾಡ್ಬೇಕು? ಥೀಟಾ ಮಾಡ್ಬೇಕು. ಓಕೆನಾ? ಸೊ ಇದು ಫಾರ್ಮುಲಾ. ಅಂದ್ರೆ ನಿಮ್ಗೆ ಕ್ವಶನ್ ಅಲ್ಲೇ ಕೇಳ್ತಾನೆ ಫಸ್ಟ್. ಅಂದ್ರೆ ಏನೇ ಮಾಡೋದಿದ್ರು ಥೀಟಾ ಅಂತೂ ಫಸ್ಟ್ ಫೈಂಡ್ ಮಾಡ್ಲೇಬೇಕು. ಅಂದ್ರೆ ಕ್ವಶನ್ ಅಲ್ಲಿ ಏನಾದ್ರು ಫೈಂಡ್ ದಿ ಅಕ್ಯೂಟ್ ಆಂಗಲ್ ಅಂತ ಕೇಳಿದ್ರೆ ಇಷ್ಟೇ, ಇದನ್ನ ಮಾಡಿ ಬಿಟ್ಬಿಡೋದು. ಫೈಂಡ್ ದಿ ಅಬ್ಟ್ಯೂಸ್ ಆಂಗಲ್ ಅಂತ ಏನಾದ್ರು ಕೇಳಿದ್ರೆ ಸ್ಲೋಪ್ಗಳನ್ನ ಕೊಟ್ಬಿಟ್ಟು ಫಸ್ಟ್ ನೀನು ಥೀಟಾ ಕಂಡುಹಿಡಿಬೇಕು. ಅದಾದ್ಮೇಲೆ 180 ಇಂದ ಥೀಟಾನ ಮೈನಸ್ ಮಾಡಿದಾಗ ಬರುತ್ತಲ್ಲ ಆಂಗಲ್, ಅವಾಗ ನಿಮ್ಗೆ ಆ ಆಂಗಲ್ ಏನಂತ ಕರಿತೀವಿ? ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಲ್ವಾ ನಾನು ಹೇಳಿದ್ದು? ಸೊ ಬೇಕಾದ್ರೆ ಕನ್ನಡದಲ್ಲಿ ಬರಿತೀನಿ, ಬರ್ಕೊಳ್ಳಿ. ಓಕೆ, ಬೇಡ ಅನ್ಸುತ್ತಲ್ವಾ? ಅರ್ಥ ಆಗುತ್ತಲ್ವಾ? ಎಲ್ಲ ಇಂಗ್ಲಿಷ್ ಮೀಡಿಯಂ ಇರ್ತಾನೆ. ಓಕೆ, ಇಷ್ಟು ಕತೆ ಕ್ಲಿಯರ್ ಆಯ್ತಲ್ವಾ? ಈಗ ಆಂಗಲ್ ಬಿಟ್ವೀನ್ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಇದೇನು? ಅಷ್ಟೇ, ಮುಗ್ದೋಯ್ತು. ಕಂಡೀಷನ್ ಫಾರ್ ಪ್ಯಾರಲಲ್ and perpendicular lines. ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಏನ್ ಹೇಳ್ತಿದ್ದು? ಕಂಡೀಷನ್ ಫಾರ್ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ನನ್ನ ಹತ್ರ 2 ಲೈನ್ ಇದಾವೆ ಸರ್, ಆ 2 ಲೈನು ಪ್ಯಾರಲ್ ಆಗಿದಾವೆ ಸರ್. ಒಂದು ಓಕೆ, ಸೊ ಇಲ್ಲಿ ಪ್ಯಾರಲಲ್ ಕಂಡೀಷನ್ಸ್ ಬರೆದು ಬಿಡ್ತೀನಿ, ಇಲ್ಲಿ ಪ್ಯಾರಲಲ್ ಕಂಡೀಷನ್ ಬರೆದು ಬಿಡ್ತೀನಿ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಬರ್ತೀನಿ. ಇಷ್ಟೇ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರೆ ಜಾಸ್ತಿ ಇದು ಮಾಡಕ್ ಹೋಗ್ಬಾರ್ದು. ಓಕೆ, ಸೊ ಇದು ಪ್ಯಾರಲಲ್ಗೆ, ಅದು ಪರ್ಪೆಂಡಿಕ್ಯುಲರ್ಗೆ. ಓಕೆ, ಸೊ 2 ಲೈನ್ಸ್ ಪ್ಯಾರಲಲ್ ಆಗಿದಾವೆ ಅಂತ ಹೆಂಗ್ ಬರೀತಿಯಪ್ಪ? ಓಕೆ, ಈ ತರ 2 ಲೈನ್ಸ್ ಇದಾವೆ, ಅವು ಪ್ಯಾರಲಲ್ ತರ ಕಾಣ್ತಾ ಇಲ್ವಲ್ಲ? ಓಕೆ, ಇದು ಓಕೆನಾ? ಇದು ಲೈನ್ 1, ಇದು ಲೈನ್ 2. ಪ್ಯಾರಲಲ್ ಅಂತ ನಾವೆಲ್ಲೂ ಟಚ್ ಆಗೋದಿಲ್ಲ. ಈ ತರ ಪ್ಯಾರಲಲ್ ಆಗಿ 2 ಲೈನ್ ಇದಾವೆ. ಇದಕ್ಕೆ ಕಂಡೀಷನ್ ಏನು ಅಂತ ಕೇಳಿದ್ರೆ, ಇನ್ ಟರ್ಮ್ಸ್ ಆಫ್ ಸ್ಲೋಪ್ ಏನಪ್ಪಾ ಅಂದ್ರೆ m1 ಮತ್ತೆ m2 ಸೇಮ್ ಇರಬೇಕು. m1 ಮತ್ತೆ m2 ಸೇಮ್ ಇತ್ತು ಅಂದ್ರೆ ಪ್ಯಾರಲಲ್ ಇನ್ ಟರ್ಮ್ಸ್ ಆಫ್ ಸ್ಲೋಪ್. ಓಕೆ, ಪರ್ಪೆಂಡಿಕ್ಯುಲರ್ ನೋಡಕ್ ಹೆಂಗಿರುತ್ತೆ ಗೊತ್ತಾ? ನೋಡಿ, ಈಗ ಒಂದು ಲೈನ್ ಹಿಂಗಿದ್ರೆ ಎಕ್ಸಾಕ್ಟ್ ಆಗಿ ಇನ್ನೊಂದು ಲೈನ್ ಹಿಂಗಿರುತ್ತೆ, ಇವೆರಡು ಮಧ್ಯೆ ಆಂಗಲ್ ಎಷ್ಟಿರುತ್ತೆ? 100% ಏನಿರುತ್ತೆ? ಇದು 90 ಡಿಗ್ರಿ ಇರ್ತದೆ. ಇದಕ್ಕೆ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ m1 ಇಂಟು m2 ಇಸ್ ಈಕ್ವಲ್ ಟು -1 ಇರುತ್ತೆ. ಇದು ಕಂಡೀಷನ್. ಸೊ ಇವೆರಡು ಕಂಡೀಷನ್ ನೆನ್ಪಿಟ್ಕೊಂಡ್ಬಿಡಿ. ಇದು ಹೆಂಗ್ ಬಂತು ಅಂತಂದ್ರೆ ವೆರಿ ಸಿಂಪಲ್. m1 m2 ಇಸ್ ಈಕ್ವಲ್ ಟು -1 ಬಂದಿದ್ದು ಫಾರ್ಮುಲಾ ಇಂದಾನೆ. ಹಿಂದೆಗಡೆ ಇತ್ತಲ್ಲ ಈ ಫಾರ್ಮುಲಾ, ಅಯ್ಯೋ ಎಲ್ಲೈತೆ ಅದು? ಓಕೆ, ಈ ಫಾರ್ಮುಲಾ ಇಂದಾನೆ. ಈಗ ಹಂಗೆ ಯೋಚನೆ ಮಾಡು, ನಾನು ಯೋಚನೆ ಮಾಡ್ತಾ ಇರ್ತೀನಿ. ಈಗ ಪರ್ಪೆಂಡಿಕ್ಯುಲರ್ ಅಂತ ಕಂಡೀಷನ್ ಏನಪ್ಪಾ? ಆ ಟ್ಯಾನ್ ಥೀಟಾ ಆನ್ಸರ್ ಏನ್ ಬರುತ್ತೆ? ಸ್ಲೋಪ್ ಅಲ್ಲ, ಪರ್ಪೆಂಡಿಕ್ಯುಲರ್ ಅಂತ ಅಂದ್ರೆ ಸ್ಲೋಪ್ ಅಂದ್ಬಿಟ್ಟು ಇನ್ಫಿನಿಟಿ ಬರುತ್ತಲ್ವಾ? ಸ್ಲೋಪ್ ಇನ್ಫಿನಿಟಿ ಬರುತ್ತೆ. ಈಗ ಸ್ಲೋಪ್ ಇನ್ಫಿನಿಟಿ ಬರ್ಬೇಕಂದ್ರೆ ಈ ಕ್ವಾಂಟಿಟಿ ಫುಲ್ ಇನ್ಫಿನಿಟಿ ಬರ್ಬೇಕು. ಈಗ ಇದು ಇನ್ಫಿನಿಟಿ ಬರ್ಬೇಕಂದ್ರೆ ಕೆಳಗಡೆ ವ್ಯಾಲ್ಯೂ ಬಂದ್ಬಿಟ್ಟು 0 ಬರ್ಬೇಕು. ಯಾಕಂದ್ರೆ ಎನಿಥಿಂಗ್ ಬೈ 0 ತಾನೇ ಇನ್ಫಿನಿಟಿ. ಈಗ 1 + m1 m2 0 ಆಗ್ಬೇಕಂದ್ರೆ ಅವಾಗ ಸಾಲ್ವ್ ಮಾಡ್ತಾ ಅಷ್ಟೇ. ಅದನ್ನ ಸಾಲ್ವ್ ಮಾಡಿದ್ರೆ ಬಂದ್ಬಿಡುತ್ತೆ. ಡಿನಾಮಿನೇಟರ್ 0 ಆಗ್ಬೇಕು. ಈಗ ಡಿನಾಮಿನೇಟರ್ 0 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ 1 + m1 m2 ನ 0 ಇಕ್ವೇಟ್ ಮಾಡು. ಅವಾಗ m1 m2 ಏನ್ ಬರುತ್ತೆ? 1 ಈ ಕಡೆ ಬಂದ್ರೆ ಏನಾಗುತ್ತೆ? -1. ಅಂದ್ರೆ ಆ ಫಾರ್ಮುಲಾ ಬಂದು ಇದು ಕಂಡೀಷನ್ ಬಂದಿದ್ದು ಅಲ್ಲಿಂದಾನೆ. ಓಕೆನಾ? ಎಲ್ಲಿಂದನೋ ಬಂತು ಅಂತ ಅಂದ್ಕೊಳ್ಕೋಬೇಡಿ. ಸೊ m1 m2 ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ -1 ಅಂತ ಹೇಳ್ಬೇಕು. ಓಕೆ, ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ.
ಎರಡು ಲೈನು ಪ್ಯಾರಲ್ ಆಗಿತ್ತು ಅಂತ ಅಂದ್ರೆ M1 M2 ಸೇಮ್ ಇರ್ತವೆ, ಎರಡು ಲೈನ್ ಸ್ಲೋಪ್ಗಳು ಸೇಮ್ ಇರ್ತವೆ ಅಂತ ಹೇಳ್ಬೇಕು ನೀವು. ಎರಡು ಲೈನು ಪರ್ಪೆಂಡಿಕ್ಯುಲರ್ ಇದಾವೆ ಅಂತ ಅಂದ್ರೆ ಅವೆರಡು ಲೈನ್ಗಳು ಏನಿರ್ತವೆ ಅವೆರಡು ಸ್ಲೋಪ್ ಕಂಡಿಡಿದ್ಬಿಟ್ಟು ಪ್ರಾಡಕ್ಟ್ ತಗೊಂಡ್ರೆ ಆನ್ಸರ್ ಏನ್ ಬರ್ತದೆ, -1 ಬರ್ತದೆ ಅಂತ ಹೇಳ್ಬೇಕು. ಇವೇ ಕಂಡೀಷನ್ಸ್. ಇವೆರಡ್ರ ಮೇಲೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎರಡು ಲೈನ್ ಪ್ಯಾರಲಲ್ ಇದಾವೆ ಅಂತ ಅವೆರಡು ಸ್ಲೋಪ್ ಏನಿರುತ್ತೆ ಸೇಮ್, ಪರ್ಪೆಂಡಿಕ್ಯುಲರ್ ಇದಾವೆ ಅಂತಂದ್ರೆ ಅವೆರಡು ಪ್ರಾಡಕ್ಟ್ ಏನಿರುತ್ತೆ -1 ಇರುತ್ತೆ. ಅಂದ್ರೆ ಅವನು ಹೆಂಗ್ ಕೊಡ್ತಾನೆ ಕ್ವಶನ್ ಗೊತ್ತಾ, ಒಂದು ಲೈನ್ ಸ್ಲೋಪ್ ಕೊಟ್ಬಿಟ್ಟು ಅವೆರಡು ಪ್ಯಾರಲಲ್ ಆಗಿದಾವ ಕಣಪ್ಪ, ಇನ್ನೊಂದು ಲೈನ್ ಸ್ಲೋಪ್ ಏನು ಅಂತ ಕೇಳ್ತಾನೆ. ಅವಾಗ ಜಸ್ಟ್ ಅದೇನಿರುತ್ತೋ ಅದೇ ಆನ್ಸರ್. ಒಂದು ಲೈನ್ ಸ್ಲೋಪ್ ಕೊಟ್ಬಿಟ್ಟು ಐ ಸೇಸ್ ದಿಸ್ ಇಸ್ ಸಮ್ L1 ದಿಸ್ ಇಸ್ ಸಮ್ L2 ಅಂತ ಅನ್ಕೊಳ್ಳೋಣ. ಒಂದ್ ಲೈನ್ ಸ್ಲೋಪ್ ಕೊಟ್ಬಿಟ್ಟು ಅವೆರಡು ಪ್ಯಾರಲಲ್ ಆಗಿದಾವೆ, ಇನ್ನೊಂದು ಲೈನ್ ಸ್ಲೋಪ್ ಏನು ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕು, ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಇದನ್ನ ಇನ್ನೂ ತುಂಬಾ ಕನ್ಸಾಲ್ಟೇಟ್ ಮಾಡೋದು ಹೇಳೋದಾದ್ರೆ ನಿಮ್ಗೆ ಒಂದು ಟೇಬಲ್ ಮುಖಾಂತರ ತೋರಿಸೋದಾದ್ರೆ ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಪ್ಯಾರಲಲ್ ಲೈನ್ಸ್ ಹೆಂಗಿರ್ತವೆ, ಹೆಂಗ್ ಬಿಹೇವ್ ಆಗ್ತವೆ, ಮತ್ತೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೆಂಗ್ ಬಿಹೇವ್ ಆಗ್ತವೆ ಅಂತ ತೋರಿಸ್ಬಿಡ್ತೀನಿ. ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋದು, ಫಾರ್ಮುಲಾಗಳೆಲ್ಲ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು ನೀವು. ಐಕ್ಳು ಹೆಂಗಿರ್ಬೇಕು ಅಂತ ಫಾಸ್ಟ್ ಆಗಿರ್ಬೇಕು, ಓಕೆನಾ. ಎಕ್ಸಾಮಿನೇಷನ್ ಭಯ ಪಡ್ಬೇಕು ನೀವು ಹೋಗ್ತಾ ಇದ್ರೆ, ಓಕೆ. ಆ ಲೆವೆಲ್ಗೆ ಇರ್ಬೇಕಪ್ಪ ರಾಜು, ಓಕೆ. ಅದರಲ್ಲಿ ಮತ್ತೆ ಎರಡು ಕಾಲಮ್ ಮಾಡೋಣ, ಓಕೆ. ಯಾರಪ್ಪ ಇವನು ಇಷ್ಟು ದಿವಸ ಇಲ್ಲಿದ್ದ ಸೈಲೆಂಟ್ ಆಗಿದ್ದ, ಇವಾಗ ಯಾಕೆ ರೋಜ್ಗೆದ್ದವನೆ ಅಂದ್ಕೋಬೇಕು, ಓಕೆ. ಸೊ ಆ ತರ ಮಾಡ್ಕೋಬೇಕಪ್ಪ ನೀವು ಕೂಡ. ಸೊ ಇದು ಮತ್ತೆ ಇದು ಈ ತರ ಮಾಡ್ಕೊಂಬಿಡಿ, ಸಿಂಪಲ್ ಲಾಜಿಕ್ ಆಗುತ್ತೆ, ಓಕೆ. ಇದನ್ನ M1 ಅನ್ನನ, ಇದನ್ನ M2 ಅನ್ನನ, ಇದನ್ನ M1 ಅನ್ನನ, ಇದನ್ನ M2 ಅನ್ನನ. ಪ್ಯಾರಲಲ್ ಬಗ್ಗೆ ಮಾತಾಡ್ತೀನಿ. ಪ್ಯಾರಲಲ್ ಅಂತಂದ್ರೆ M1 M2 ಏನಿರ್ತಾವಪ್ಪ ರಾಜು, ಸೇಮ್ ಇರ್ತಾವಲ್ವಾ. ಅಂದ್ರೆ ಸಪೋಸ್ ಇದು 2 ಇತ್ತು ಅಂತ ಅನ್ಕೊಳ್ಳೋಣಪ್ಪ, ಇದೇನಿರುತ್ತೆ 2ನೇ ಇರುತ್ತೆ. ಒಂದು ಲೈನ್ ಸ್ಲೋಪ್ 2 ಇದ್ರೆ ಇನ್ನೊಂದು ಲೈನ್ ಸ್ಲೋಪ್ 2ನೇ ಇರುತ್ತೆ ಅಂತ ಅದರ ಅರ್ಥ. ಎಸ್, ಇನ್ನೊಂದು ಲೈನ್ ಸ್ಲೋಪ್ -5 ಇತ್ತು ಅಂತ ಅನ್ಕೊಳಪ್ಪ, ಓಕೆ. M2 ಏನಾಗುತ್ತೆ, -5 ಆಗುತ್ತೆ, ಓಕೆನಾ. ಇನ್ನೊಂದು ಲೈನು ಸ್ಲೋಪು ಈ ಸಪೋಸ್ M2 ಬಂದ್ಬಿಟ್ಟು 1/2 ಇದೆ ಅಂತ ಅನ್ಕೊಳಪ್ಪ, M1 ಏನಾಗುತ್ತಪ್ಪ 1/2ನೇ ಆಗುತ್ತೆ. ಯಾವ್ದನ ಕೊಡ್ಲಿ, ಓಕೆ. ಈಗ ಇಲ್ಲಿ -3/4 ಅಂತ ಇರುತ್ತಪ್ಪ, ಇದೇನಾಗುತ್ತಪ್ಪ -3/4 ಇರುತ್ತೆ, ಓಕೆನಾ. ಅರ್ಧ ಅಲ್ವಾ. ಸೊ ಇಲ್ಲಿ ನಾನು ಇದ್ರೆ ಇದೇನಪ್ಪ ನಾನುನೇ, ಸೇಮ್ ಇರ್ತಾವ ಅಷ್ಟೇ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಸೇಮ್ ಇರ್ತವೆ ಅಂದ್ರೆ ಇವ್ ನಾನು ಇದ್ರೆ ನಾನು ಇರ್ತಾನೆ, ನೀನು ಇದ್ರೆ ನೀನು ಇರ್ತಾನೆ, ಮುಗೀತಲ್ವಾ ಕೆಲಸ, ಮ್ಯಾಟ್ರ್ ಕ್ಲೋಸ್. ಸ್ಲೋಪ್ ಇದು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ, ಒಂದು ಲೈನ್ ಸ್ಲೋಪ್ ಕೊಟ್ಟಿದ್ರೆ ಇನ್ನೊಂದು ಲೈನ್ ಸ್ಲೋಪ್ ಅದೇ ಇರುತ್ತೆ. ಯಾವಾಗ ಪ್ಯಾರಲಲ್ ಇದ್ದಾಗ. ಪರ್ಪೆಂಡಿಕ್ಯುಲರ್ ಇದ್ದಾಗ ಟ್ರಿಕ್ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಪರ್ಪೆಂಡಿಕ್ಯುಲರ್ ಇದ್ದಾಗ ಟ್ರಿಕ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ವೆರಿ ಸಿಂಪಲ್. ಇಲ್ಲಿ ಏನಾದ್ರೂ 5 ಇತ್ತು ಅಂತ ಅನ್ಕೊಳ್ಳಿ M1, ಓಕೆನಾ. M1 ಏನಾದ್ರು 5 ಇತ್ತು ಅಂತ ಅಂದ್ರೆ M2 ಕಂಡಿಡಿಯೋದು ಹೆಂಗಪ್ಪ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬೇಕು. ಬಟ್ ಫಾರ್ಮುಲಾ ಯೂಸ್ ಮಾಡೋದು ಏನ್ ಬೇಡ, ಯು ಜಸ್ಟ್ ಟೇಕ್ ದ ರೆಸಿಪ್ರೋಕಲ್ಸ್. ಫಸ್ಟ್ ರೆಸಿಪ್ರೋಕಲ್ ತಗೊಂಡು ನೆಗೆಟಿವ್ ಸೈನ್ ತಗೋಬೇಕು. ಇಲ್ಲಿ 5 ಇಂದಗಡೆ ಪ್ಲಸ್ ಇದೆಯಾ ಮೈನಸ್ ಇದೆಯಪ್ಪ, ಪ್ಲಸ್. ನೀನ್ ಇಲ್ಲಿ ಫಸ್ಟ್ ಮೈನಸ್ ಹಾಕೋಬೇಕು, ಉಲ್ಟಾ ಅಪೋಸಿಷನ್ ಹಾಕೋಬೇಕು. ಇಲ್ಲಿ 5 ಇದ್ರೆ ಅದನ್ನ ರೆಸಿಪ್ರೋಕಲ್ ಮಾಡ್ಬೇಕು, 1/5 ಹಾಕೋಬೇಕು ಅಷ್ಟೇ, ಓಕೆ. ಇಲ್ಲಿ ನೋಡಿ, ಈಗ -7/3 ಇದೆ ಅಂತ ಅನ್ಕೋ. ಇದಕ್ಕೆ ಸ್ಲೋಪ್ M2 ಹೆಂಗ್ ಬರಿಬೇಕಂದ್ರೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಏನ್ ತಗೋಬೇಕು ಪ್ಲಸ್, ಇವೆರಡು ಉಲ್ಟಾ ಮಾಡಬೇಕು, 3/7 ತಗೋಬೇಕು, ಓಕೆ. ಇಲ್ಲಿ ಅಥವಾ ಇಲ್ಲೇ ಕೊಟ್ಬಿಡ್ತೀನಿ, ಇಲ್ಲಿ -1/3 ಅಂತ ಇದೆ, ಇಲ್ಲೇನ್ ತಗೋಬೇಕು ನೋಡಿ, ಇಲ್ಲಿ ಕೊಟ್ರೆ ಇಲ್ಲೂ ತಗೋಬಹುದು. ಸೇಮ್ ಮೈನಸ್ ಇದೆಯಾ, ಇಲ್ಲ ತಗೋಬೇಕು ಪ್ಲಸ್. 3/1 ಇದಿದೆ ಅಂತ ತಗೋಬೇಕು, 1/3 ಇದ್ದಿದ್ದು 3/1 ಜಸ್ಟ್ 3 ಅಂತ ಬರೀಬಹುದು. ಅರ್ಥದಲ್ವಾ. ಸೊ ಸಿಂಪಲ್ ಆಗಿ ಹೇಳ್ಬೇಕು, ಇಲ್ಲಿ ರಾಜು ಇದ್ರೆ ಅಲ್ಲೇನಿರ್ತಾನಪ್ಪ, ಇಲ್ಲಿ ರಾಜು ಇದ್ರೆ ಇಲ್ಲೇನಿರ್ತಾನೆ -1/, ಓಕೆನಾ. 1 ರಾಜು ಇರ್ತಾನೆ. ಇಲ್ಲಿ ನಾ/ನೀ ಇದ್ರೆ, ಸಪೋಸ್ ಸ್ಲೋಪ್ ಆಫ್ M2 ಲೈನ್ 2 ಇಸ್ ಈಕ್ವಲ್ ಟು ನಾ/ನೀ ಆದ್ರೆ ಸ್ಲೋಪ್ ಆಫ್ M1 ಏನಪ್ಪ -ನೀ/ನಾ.
ಮುಗಿತಲ್ಲಪ್ಪ, ಬೆಂಕಿ ಹೆಚ್ಚಿದ್ದೀರಾ, ಉರಿತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ನೀವೆಲ್ಲ ನಿಮ್ ಟ್ಯಾಲೆಂಟ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನೀವ್ ಯಾರು ಇಂಡಿಯಾಗೆ ಸೂಟ್ ಆಗಲ್ಲ ಕಣ್ರೋ. ದಯವಿಟ್ಟು ನೀವು ಇಲ್ಲೆಲ್ಲೂ ಇರಂಗ್ ಕಾಣ್ತಾ ಇಲ್ಲ ನನಗೇನೋ. ಅದು ಏನಾಗ್ತಿರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾವ ಕಂಟ್ರಿಲಿ ಸೆಟ್ಲ್ ಆಗ್ತಿರೋ ಗೊತ್ತಿಲ್ಲ. ಓಕೆ, ನೀವು ಹೋಗೋ ಸ್ಪೀಡ್ ನೋಡಿದ್ರೆ ಎಲ್ಲರೂ ಕೂಡ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ಸೆಟ್ಲ್ ಆಗಿ ಕಾಣ್ತೀರಾ. ಓಕೆನಾ? ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಂಗೂನು. ಓಕೆ, ಅರ್ಥ ಆತೇನ್ರಲ್ಲ ಅಂತಮ್ಮ? ಒಂದೆರಡು ಕ್ವಶನ್ ಮಾಡ್ಸೋಣ, ಒಂದೆರಡು ಮಾಡಿಸ್ತೀನಿ ಕಣ್ರ, ಆಮೇಲೆ ಹೋಗಿರಂತ. ಓಕೆನಾ? ಡೋಂಟ್ ವರಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈಗ ಸ್ಲೋಪ್ ಆಫ್ ಪ್ಯಾರಲಲ್ ಲೈನು ಪರ್ಪೆಂಡಿಕ್ಯುಲರ್ ಲೈನ್ದು ನಿಮ್ಗೆ ಒಂದು ಐಡಿಯಾ ಗೊತ್ತಾಯಿತು ಅಂತ ಅಂದ್ಕೊಂತಿದ್ದೀನಿ. ಓಕೆ, ಒಂದೆರಡು ಟ್ವಿಸ್ಟ್ ಆಗಿರೋಂಥ ಕ್ವಶನ್ ಕೊಡ್ತೀನಿ, ನೋಡೋಣ ಮಾಡೋಣ ಹೆಂಗ್ ಮಾಡ್ತೀರಾ ಅಂತ. ಮಾಡ್ತೀರಾ? ಹಿಂಗ್ ಕೊಡೋಣ. ಈಗ ಕ್ವಶನ್ ತಗೊಳ್ಳಿ. ಪ್ರಾಬ್ಲಮ್ಸ್. ಮ್ಯಾಥ್ಸ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್, ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಈಸ್ ಈಕ್ವಲ್ ಟು ಪ್ರಾಬ್ಲಮ್ಸ್ ಆದ್ರೆ ದೆನ್ ಲೈಫ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಮ್ಯಾಥ್ಸ್. ಲೈಫ್ ಈಸ್ ಈಕ್ವಲ್ ಟು ಮ್ಯಾಥ್ಸ್. ಒಲವೇ ಜೀವನ ಲೆಕ್ಕಾಚಾರ. ಗೊತ್ತಿಲ್ವೇನಪ್ಪ ರಾಜು? ಓಕೆನಾ? ಅದಕ್ಕೆ ಲೆಕ್ಕಾಚಾರ ಗೊತ್ತಿರ್ಬೇಕಪ್ಪ. ನೋಡಿ ಹಿಂಗ್ ಕೊಡ್ತಾನೆ, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್ ಪ್ಯಾರಲಲ್ ಟು ದ ಲೈನ್, ಪ್ಯಾರಲಲ್ ಟು ದ ಲೈನ್, ಪ್ಯಾರಲಲ್ ಟು ದ ಲೈನ್ with angle of inclination, angle of inclination, with angle of inclination 150 ಡಿಗ್ರಿ. ಕ್ವಶನ್ ಅರ್ಥ ಆಯ್ತಾ ನಾನು ಹೇಳಿದ್ದು? ಅಂದ್ರೆ ಒಂದು ಲೈನ್ ಇದೆಯಂತೆ, ಆ ಲೈನು ಇನ್ನೊಂದು ಯಾವುದೋ ಒಂದು ಲೈನ್ಗೆ ಪ್ಯಾರಲಲ್ ಆಗಿದೆಯಂತೆ, ಬಟ್ ಅದ್ರದ್ದು ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಲೈನ್ ಸ್ಲೋಪ್ ಈಸಿಯಾಗಿ ಕಂಡುಹಿಡಿಬಹುದು, ಇನ್ನೊಂದ್ರ ಲೈನ್ ಸ್ಲೋಪ್ ಏನು ಅಂತ ಕೇಳ್ತಿದ್ದಾನೆ. ಏನ್ ಆನ್ಸರ್ ಬರುತ್ತೆ ರಾಜು? ಅಂದ್ರೆ ಸಿಂಪಲ್ ಆಗಿ ಕೇಳ್ತಿದ್ದಾನೆ, M1 ಕಂಡುಹಿಡಿಯಕ್ಕೆ ಕೇಳಿದಾನೆ. M1 ಎಷ್ಟು? 150 ಡಿಗ್ರಿ ಆಂಗಲ್ ಎಷ್ಟು? -1/√3. M1 ಕೇಳ್ತಾ ಇಲ್ಲ ನಮ್ಮ ಅಣ್ತಮ್ಮ. ಓಕೆನಾ? ಓಕೆ, ಕೇಳ್ತಾ ಇರೋದು M2. ಓಕೆನಾ? ಸೊ M2 ಏನಾಗುತ್ತೆ? M2 ಕೂಡ ಏನಿರುತ್ತೆ ಆನ್ಸರ್? -1/√3 ಅಷ್ಟೇ ಕಣೋ ಅಣ್ತಮ್ಮ. ನೋಡ್ರೋ, ಇದು ಇದು ಬೇಕೋ ಕೊಟ್ಟಿರೋದು, ಕೊಟ್ಟಿರುವುದು. ಓಕೆನಾ? ಇದೇನಿದು? ಕೇಳಿರುವುದು, ಕೇಳಿರುವುದು. ಓಕೆ, ಇದು ಕೇಳಿ. ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್, ಇದು ಕೇಳಿರೋದು. ಕೊಟ್ಟಿರೋದು ಆಂಗಲ್ ಆಫ್ ಇನ್ಕ್ಲಿನೇಷನ್ ಈಸ್ 150 ಅಂತ ಕೊಟ್ಟಿದ್ದಾನಲ್ಲ, ಇದ್ರದ್ದು ಕೊಟ್ಟಿರೋದು ಇದು. ಓಕೆನಾ? ಕತೆ ಎಲ್ಲ ಬರೀಬಾರ್ದು. ಎಕ್ಸಾಮ್ಸ್ ಅಲ್ಲಿ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಈಗ ನಾನೇ ಕೂಡ ಈ ಮೆಟೀರಿಯಲ್ ಕೊಟ್ಟಾಗಲ್ಲ ತುಂಬಾ ಕತೆ ಎಲ್ಲ ಹೊಡೆದಿರ್ತೀನಿ. ಅದೆಲ್ಲ ಮಾಡಂಗಿಲ್ಲ ಎಕ್ಸಾಮ್ ನಲ್ಲಿ. ಸಿಂಪಲ್ 150 ಡಿಗ್ರಿ ಇದ್ರೆ ಪ್ಯಾರಲಲ್ ಇದೆ, 150 ಡಿಗ್ರಿ ಸ್ಲೋಪ್ ಏನು ಅಂತ ನೋಡು, ಬಯಾಟ್ ಮಾಡಿದ್ಯಾ ಅಲ್ಲಿ ಟೇಬಲ್ -1/√3 ಬರುತ್ತೆ. ಪ್ಯಾರಲಲ್ ಅಂತ ಅಂದ್ರೆ ಏನಾಗುತ್ತೆ? M1 M2 ಏನು ಸೇಮ್ ತಾನೆ ಪ್ಯಾರಲಲ್ ಅಂತ ಅಂದ್ರೆ. ಸೊ M1 M2 ಸಿನ್ಸ್ ದೇ ಆರ್ ಪ್ಯಾರಲಲ್, ಸಿನ್ಸ್ ದೇ ಆರ್ ಪ್ಯಾರಲಲ್, ಅದಕ್ಕೋಸ್ಕರ ಏನ್ ತಗೊಂಡೆ? M1 ಮತ್ತೆ M2 ನ ಈಕ್ವಲ್ ತಗೊಂಡೆ. ಓಕೆ, ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡಿ ನೋಡೋಣ. ಇದನ್ನೇನಾದ್ರು ಮಾಡ್ದೆ ಅಂತ ಅಂದ್ರೆ ಒಪ್ಕೋತೀನಿ ಕಣೋ, ನಿಮ್ಮ ಹತ್ರ ಇದೆ ಅಂತ ಟ್ಯಾಲೆಂಟ್. ಫೈಂಡ್ ದಿ ಸ್ಲೋಪ್, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್, ಸ್ಲೋಪ್ ಆಫ್ ದಿ ಲೈನ್ ಪರ್ಪೆಂಡಿಕ್ಯುಲರ್ to the line passing through 1,2 and 5,8. ತಲೆನೇ ಕೆಡ್ಸ್ಕೊಳಂಗಿಲ್ಲ, ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬಾರ್ದು, ಕತೆಗೆಲ್ಲ ಹೊಡೆಯಂಗಿಲ್ಲ. ಅಣ್ಣ 2 ಪಾಯಿಂಟ್ ಕೊಟ್ರೆ ಸ್ಲೋಪ್ ಕಂಡುಹಿಡಿಬಹುದಾ? ಎಸ್ ಸರ್. ಕೇಳಿದ್ರೆ ಪರ್ಪೆಂಡಿಕ್ಯುಲರ್, ಆ ಸ್ಲೋಪ್ ಕಂಡು ಹಿಡಿದು ಬಿಟ್ಟು ಅದಕ್ಕೆ ಪರ್ಪೆಂಡಿಕ್ಯುಲರ್ ಮಾಡು, ಅಷ್ಟೇ, ಮುಗಿದೋಯ್ತಲ್ಲ.
ಫಸ್ಟ್ ಅದೇ m1 ತಗೋ. m1 ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಇದೇ ನಿಮ್ಮ x1, ಇದೇ ನಿಮ್ಮ y1, ಇದೇ ನಿಮ್ಮ x2, ಇದೇ ನಿಮ್ಮ y2. ಸೊ m1 ಹೇಳು, ಇದು ಕೊಟ್ಟಿರೋದು. ಇದು y2 8 ಮೈನಸ್ ಏನು 2 ಡಿವೈಡೆಡ್ ಬೈ 5 ಮೈನಸ್ 1, 5 ಮೈನಸ್ 1, 8 ಮೈನಸ್ 2 ಎಷ್ಟು 6 ಬೈ ಗುರು ನನಗೆ ನಿಜ ಮತ್ತೆ 3/2 ಬಂತು, ಭಯ ಶುರು ಆಯೈತೆ ಗುರು. ನನಗೇನೋ ಮನ್ಸಲ್ಲಿ ಮೈಯಲ್ಲಿ ಮೈಂಡಲ್ಲಿ ಏನೋ ಒಂಥರ ಆಗ್ತಾ ಇದೆ, ಅದು ಏನು ಅಂತ ಎಕ್ಸ್ಪ್ರೆಸ್ ಮಾಡಕ್ ಆಯ್ತಾ ಇಲ್ಲ. ಮೋಸ್ಟ್ಲಿ ದೇವ್ರು ಬಂದವನೇ ಅನ್ಸುತ್ತೆ. ಯಾಕೋ 3/2 ಅನ್ನೋ ತುಂಬಾ ಮನ್ಸಿಗೆ ಹಚ್ಕೋತಾ ಇದೀನಿ ಅನ್ಸುತ್ತೆ. ಏನು ಬರೋದ್ರು 3/2 ಆನ್ಸರ್ ಬರ್ತಾ ಇದೆ, ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ. ಓಕೆ, ಸೊ ದಯವಿಟ್ಟು ಕ್ಷಮಿಸಿ. ಓಕೆ, m2 ಕಂಡುಹಿಡಿಬೇಕು. m2 ಓಕೆನಾ? m2 ಫಾರ್ಮುಲಾ ಏನಣ್ಣ? ಅದಂತ ಇಲ್ಲಿ ಪ್ಲಸ್ ಇದೆ ಅಲ್ಲ ಅಣ್ಣ, ಮೈನಸ್ ತಗೊಳ್ಳೋಣ. 3/2 ಇದೆಯಲ್ಲ ಅಣ್ಣ, 2/3 ಬರ್ಕೊಳ್ಳ. ಮುಗಿದೋಯ್ತಣ್ಣ, ಕತೆ ಹೊಡಿತೀನಣ್ಣ ಜಾಸ್ತಿ. ಇಲ್ಲ ಡೈರೆಕ್ಟ್ ಆಗಿ ಬರೀತಣ್ಣ, ಡೈರೆಕ್ಟ್ ಆಗಿ ಬರೆಯೋಣ ಅಷ್ಟೇ. ಓಕೆ, ಇದು ಕೊಟ್ಟಿದ್ದು, ಇದು ಏನಿದು ಕೇಳಿದ್ದು. ಕೊಟ್ಟಿದ್ದ 2 ಪಾಯಿಂಟ್, ಅದರಿಂದ ಸ್ಲೋಪ್ ಕಂಡಿಡ್ಕೊಂಡೆ. ಕೇಳಿದ್ದ ಇನ್ನೊಂದು ಲೈನ್ ಸ್ಲೋಪ್ ಏನಂತ ಕೊಟ್ಟಿದ್ದ? ಪರ್ಪೆಂಡಿಕ್ಯುಲರ್ ಅಂತ ಕೇಳಿದ್ದ, ಅದಕ್ಕೆ ಬರ್ದ ಅಷ್ಟೇ, ಇನ್ನೇನಿಲ್ಲ. ಅರ್ಥದೇನಣ್ಣ? ಇನ್ನೊಂದು ಕ್ವಶನ್, ಇದನ್ನೇನಾದ್ರೂ ನೀವು ಆನ್ಸರ್ ಮಾಡಿದ್ರಿ ಅಂತ ಅಂದ್ರೆ ನೀವು ಫೈಂಡ್ ದ ವ್ಯಾಲ್ಯೂ ಆಫ್ x ಫಾರ್ ವಿಚ್ ಹೊಡೀರಿ ಗೂಗಲ್ ಅಲ್ಲಿ. ಫೈಂಡ್ ದ, ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಚಾಟ್ GPT ಬಂದ್ಬಿಟ್ಟು ನೀನ್ ಯಾವ ಕ್ವಶನ್ ಅನ್ನ ಹಾಕು, ಚಾಟ್ GPT ಅಲ್ಲಿ ಸುಮ್ಮನೆ ಬಾಯಲ್ಲಿ ಹೇಳು, ನನಗೆ ಕೇಳ್ತಿರೋ ಸೌಂಡ್ ನ ಬೇಕಾದ್ರೆ ರೆಕಾರ್ಡ್ ಮಾಡಿ ಹೇಳ್ಬಿಡು, ಆನ್ಸರ್ ಕೊಟ್ಬಿಡುತ್ತೆ ನಾನು ಬರೆಯೋಕ್ಕಿಂತ ಮುಂಚೆ. ಬಟ್ ಇದನ್ನ ಈ ಕ್ವಶನ್ಗೆ ನಿಮ್ ಚಾಟ್ GPT ಕೂಡ ಆನ್ಸರ್ ಮಾಡಲ್ಲ. ಓಕೆನಾ? ನೋಡ್ತೀನಿ ಯಾಕೆ ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ x ಫಾರ್ ವಿಚ್ the line passing through 3, 1 and x, 3 is perpendicular to the line passing through the points 1, 8 and 7, 5. ಕ್ವಶನ್ ಅರ್ಥ ಆಯ್ತಾ? ಏನ್ ಕಂಡುಹಿಡಿಬೇಕಪ್ಪ? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಅವ್ನು ಕೊಟ್ಟಿರೋದಿಷ್ಟೇ ನೋಡೀಗ. ಇಲ್ಲಿ 2 ಲೈನ್ ಇದಾವೆ, ಅಂದ್ರೆ ಇಲ್ಲಿ 2 ಪಾಯಿಂಟ್ ಇದಾವೆ, ಮತ್ತೆ ಇಲ್ಲಿ 2 ಪಾಯಿಂಟ್ ಇದಾವೆ. ಕ್ಲಿಯರ್ ಆಯ್ತಲ್ಲ? ಈ ಪಾಯಿಂಟ್ ಇದನ್ನ m1 ಅಂತ ಅಂದ್ಕೊ. m1 ಕಂಡುಹಿಡಿಬೋದಾ ಸ್ಲೋಪು? 2 ಪಾಯಿಂಟ್ ಯೂಸ್ ಮಾಡ್ಕೊಂಡು ಸ್ಲೋಪ್ ಕಂಡುಹಿಡಿತಾನೆ, ಅದು ಒಂದು ಲೈನ್ದು. ಈ 2 ಪಾಯಿಂಟ್ ಯೂಸ್ ಮಾಡ್ಕೊಂಡು ಇನ್ನೊಂದು ಸ್ಲೋಪ್ ಕಂಡುಹಿಡಿ, ಅದನ್ನ ಏನಂತ ಕರ್ಕ? m2 ಅಂತ ಕರ್ಕ. m1 ಮತ್ತೆ m2 ಮಧ್ಯೆ ಯಾವ ಪದ ಸೇರ್ಕೊಂಡು ಒದ್ದಾಡ್ತಿದ್ಯಪ್ಪ? ಪರ್ಪೆಂಡಿಕ್ಯುಲರ್. ಮ್ಯಾಟ್ರ್ ಮುಗಿತಲ್ವಾ? ಈಗ m1 ಕಂಡಿಡಿ, m2 ಕಂಡಿಡಿ, ಪರ್ಪೆಂಡಿಕ್ಯುಲರ್ ಕಂಡೀಷನ್ ಅಪ್ಲೈ ಮಾಡೋ, ನಿಂಗೆ ಎಕ್ಸ್ ವ್ಯಾಲ್ಯೂ ಚಿಮ್ಮಿ ಬರೋದ್ ಬಿಡುತ್ತೆ. ಓಕೆನಾ? ಮಾಡನ್ವಾ ಈಗ? ಎಸ್. ಓಕೆ, ಸೊ ಸೊಲ್ಯೂಷನ್ ಮಾಡೋಣ. m1 ಕಂಡಿಡಿಯೋಣ ಫಸ್ಟ್. ಓಕೆ, m1 ಗೆ ಫಾರ್ಮುಲಾ ಹೇಳಪ್ಪ ರಾಜು, m2 ಗೆ ಫಾರ್ಮುಲಾ ಹೇಳಪ್ಪ ರಾಜು. m1 ಹೇಳಪ್ಪ ಫಾರ್ಮುಲಾ ಹೇಳೋ. ಇದು m1 ಅಂದ್ಕೊಳ್ಳೋಣ, ಅದು m2 ಅಂದ್ಕೊಳ್ಳೋಣ. ಹೇಳ್ರೋ. 3 minus 1 x minus 3. So which is equal to answer ಏನು? 2 by ಅಲ್ಲೇ ಇಟ್ಕೋ, ಕಾನೂನು ಕೈ ಕೇಳಕ್ ಹೋಗ್ಬೇಡ. ನೆಕ್ಸ್ಟ್ ಇದಕ್ಕೆ ಮಾಡಕ್ಕೆ
5 minus 8 divided by 7 minus 1 which is equal to 5 minus 8 ಎಷ್ಟು minus 3 by 7 minus 1 is what? It is 6. So cancel ಮಾಡಪ್ಪ ರಾಜು 3 1 3 2 ಓಕೆ. ಸೊ ಫೈನಲಿ ನಿನಗೆ ಆನ್ಸರ್ ಬಂದಿದ್ದು -1/2. ಓಕೆ. ಸೊ ನಿಂಗೆ ಆನ್ಸರ್ ಸಿಕ್ಬಿಡ್ತೀಗ. ಆನ್ಸರ್ ಏನೇನು ಸಿಕ್ತೀಗ? ಇಲ್ಲಿ ಇದು ಸಿಕ್ತು, ಇಲ್ಲಿ ಇದು ಸಿಕ್ತು. ಏನ್ ಕೊಟ್ಟಿದ್ದಾನಪ್ಪ ಇವೆರಡು ಏನಂತ ಕೊಟ್ಟಿದ್ದಾನೆ? ಪರ್ ಕ್ರಾಸ್ ಆಗಿ ಬರೀತಾನೆ. ನಂಗೆ ನೋಡೋಣ ಹೆಂಗ್ ಬರುತ್ತೆ. ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾನೆ. ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನಪ್ಪ? m1 ಇಂಟು m2 ಇಸ್ ಈಕ್ವಲ್ ಟು ಏನಪ್ಪ? -1. m1 ಏನಪ್ಪ ರಾಜು? 2 ಡಿವೈಡೆಡ್ ಬೈ x - 3 ಇಂಟು ಏನಪ್ಪ? -1/2 ಇಸ್ ಈಕ್ವಲ್ ಟು ಏನಪ್ಪ ಇದೆ ಇಲ್ಲಿ? -1. ರಾಜು ನೋಡು, ಬೇಜಾರಾಗ್ಬೇಡ. ಓಕೆನಾ? ಈ ಮೈನಸ್ ಕ್ಯಾನ್ಸಲ್ ಹೊಡಿಬೋದಾ? ನಾನು ಅದು ಬರೆಯಲ್ಲ, ನೀನೇ ಹಂಗೆ ಮನ್ಸಲ್ಲಿ ಮಾಡ್ಕೊ. ಓಕೆನಾ? ಕ್ಯಾನ್ಸಲ್ನ. ಓಕೆ. ಸೊ ಏನಾಗುತ್ತಪ್ಪ ಈಗ ಇದು? ಮತ್ತೆ ಇನ್ನೊಂದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಈಗ ಕ್ಯಾನ್ಸಲ್ ಆಗೋದನ್ನ ಬರೆದು ಬಿಡ್ತೀನಿ, ಸುಮ್ಮನೆ ಯಾಕೆ ರಿಸ್ಕು. ಓಕೆ. ಈ ಮೈನಸ್ಸು ಕ್ಯಾನ್ಸಲ್ಲು, ಈ ಟು ಕ್ಯಾನ್ಸಲ್ಲು. ಮಿಕ್ಕಿರೋದೇನು ಅಂತ ಬರೆದ್ಬಿಡು. ಸೊ ಇಲ್ಲಿ ಏನು ಮಿಕ್ಕಿಲ್ಲ. 1 × 1 ಡಿವೈಡ್ ಬೈ x - 3 × 1 ಏನಾಗುತ್ತೆ? x - 3ನೇ ಉಳಿಯುತ್ತೆ. ಈ ಕಡೆ ಏನು ಉಳಿದಿರುತ್ತೆ? 1 ಉಳಿದಿರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡು. ಏನಾಗುತ್ತೆ ಹೇಳ್ಬಿಡು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹೇಳ್ಬಿಡು ಏನಾಗುತ್ತೆ ಅಂತ. ಹೇಳಪ್ಪ, ಏನಾಗುತ್ತೆ ಈಗ? x - 3 ಇಸ್ ಈಕ್ವಲ್ ಟು 1 ಆಗುತ್ತೆ. x - 3 ಈ ಕಡೆ ಬಂದ್ರೆ 1 × x - 3 x - 3 ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಆಗುತ್ತೆ. ಸೊ x ಇಸ್ ಈಕ್ವಲ್ ಟು ಏನ್ ಬರುತ್ತೆ? 1 + 3. x ಇಸ್ ಈಕ್ವಲ್ ಟು ಏನ್ ಬಂತು? 4 ಬಂತು. ಓಕೆ. ಸೊ ಇಷ್ಟು x ಇಸ್ ಈಕ್ವಲ್ ಟು ವ್ಯಾಲ್ಯೂ 4 ಬಂತು. ಈ ತರ ನೀವು ಕಂಡುಹಿಡಿಬಹುದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಇಷ್ಟು ಸಾಕು. ಇಷ್ಟು ಒಂದು ಅರ್ಧ ಮುಗಿದೋಯ್ತು. ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದು ಅರ್ಧ, ಆಮೇಲೆ ಫುಲ್ ಚಿತ್ರಾನ್ನ. ಓಕೆನಾ? ಆಮೇಲೆ ಮಾಡ್ಕೊಂಡು ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಏನಾದ್ರು ಡೌಟ್ ಇದ್ರೆ ಕೇಳಿ, ಅಷ್ಟೇ. ಆಗಿದ್ರೆ ಹೊರಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.